ಜಾಗತಿಕ ಭಾನುವಾರ ಶಾಲಾ ದಿನಾಚರಣೆಯ ಈ ವಿಶೇಷವಾದಂತಹ ದಿನದಲ್ಲಿ ನಾವು ವಿಶೇಷ ಆರಾಧನೆ ಕ್ರಮವನ್ನ ಅನುಸರಿಸೋಣ. ದೇವಾಲಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಆರಾಧನೆಯನ್ನ ಪ್ರಾರಂಭಿಸೋಣ. ಜಾಗತಿಕ ಭಾನುವಾರ ಶಾಲಾ ದಿನಾಚರಣೆಯು ಸಭೆ ಮತ್ತು ಸಮಾಜದಲ್ಲಿರುವ ಮಕ್ಕಳ ಕಡೆಗಿನ ಸಭೆಯ ಬದ್ಧತೆಯನ್ನು ನೆನಪಿಸುವ ಉದ್ದೇಶವನ್ನು ಒಳಗೊಂಡಿದೆ. ಮಕ್ಕಳು ಸಮಾಜದಲ್ಲಿ ಆಗಾಗ ಪೀಡಿಸಲ್ಪಡುವ, ನಿಂದಿಸಲ್ಪಡುವ, ಶೋಷಿಸಲ್ಪಡುವ, ನಿಗ್ರಹಿಸಲ್ಪಡುವ ಮತ್ತು ಕಡೆಗಣಿಸಲ್ಪಡುವ ದುರ್ಬಲ ವರ್ಗದವರಾಗಿರುತ್ತಾರೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಈ ಚಿಕ್ಕವರಲ್ಲಿ ಒಬ್ಬರಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ನಾವು ಸಂಗೀತದಲ್ಲಿ 335ನೆಯ ಸಂಗೀತವನ್ನು ಹಾಡೋಣ. ಪ್ರಾರ್ಥನೆ. ನಿತ್ಯ ಕಾಲಕ್ಕೂ ಪ್ರೀತಿ ಸ್ವರೂಪಿಯಾಗಿರುವ ನಮ್ಮ ದೇವರೇ, ನಿನ್ನ ಮಕ್ಕಳಾದ ನಾವು ಸ್ತೋತ್ರದ ಮತ್ತು ಕೃತಜ್ಞತೆಯ ಹೃದಯಗಳೊಂದಿಗೆ ನಿನ್ನ ಮುಂದೆ ಬಂದಿರುತ್ತೇವೆ. ಓ ದೇವರೇ, ಹೋರಾಟ, ತೊಂದರೆ, ವೈರಸ್ನಂತಹ ಕಠಿಣ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ನಿನ್ನ ಪ್ರಸನ್ನತೆಯನ್ನು ಬಯಸಲು, ನಿನ್ನ ಶಾಂತಿಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡು. ಕರುಣಾಮಯಿ ದೇವರೇ, ನಿನ್ನಲ್ಲಿ ಬಲಯುತರಾಗುವಂತೆ ನಮ್ಮ ಮಕ್ಕಳನ್ನು ರೂಪಿಸು. ನಿನ್ನ ರಕ್ಷಾ ಕವಚದೊಳಗೆ ಭದ್ರವಾಗಿ ಇರಿಸು. ನಿನ್ನ ಸುವಾರ್ತೆಯ ಮರ್ಮಕ್ಕೆ ಧೈರ್ಯದಿಂದ ದೃಢವಾಗಿ ನಿಲ್ಲುವಂತೆ ನಮ್ಮನ್ನು ಅಣಿಗೊಳಿಸು. ಆ ಮೂಲಕ ನಾವು ನಿನ್ನ ಜ್ಞಾನದ ಎದುರಿನಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವಂತಾಗಲಿ.
ತಿರುಗಿ ಚಿಕ್ಕ ಮಕ್ಕಳಂತೆ ನಿನ್ನ ವಾಕ್ಯದ ಮೂಲಕ ಪೋಷಿಸಲ್ಪಡುವಂತಾಗಲಿ. ಈ ಲೋಕದ ಕೆಟ್ಟತನವನ್ನು ಜಯಿಸುವಂತಾಗಲಿ. ಜಾಗತಿಕ ಭಾನುವಾರ ಶಾಲಾ ದಿನಾಚರಣೆಯ ವಿಶೇಷ ಆರಾಧನೆಯನ್ನು ನಾವು ಆರಂಭಿಸುವಾಗ ನೀನು ನಮ್ಮೊಂದಿಗೆ ಇದ್ದುಕೊಂಡು ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯನ್ನು ಅನುಭವಿಸಲು ಸಹಾಯ ಮಾಡು. ಈ ಆರಾಧನಾ ಸಮಯವು ನಿನ್ನಿಂದ ಆಶೀರ್ವದಿಸಲ್ಪಡಲಿ ಮತ್ತು ಗಂಭೀರವಾಗಿದ್ದುಕೊಂಡು ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ನಿನ್ನನ್ನು ಆರಾಧಿಸುವ ಮನಸ್ಸನ್ನು ನಮಗೆ ದಯಪಾಲಿಸು. ತ್ರೇಕ ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಸಭೆಯವರು ಕುಳಿತುಕೊಳ್ಳ್ರಿ. ಈ ದಿನ ಜಾಗತಿಕ ಭಾನುವಾರ ಶಾಲಾ ದಿನಾಚರಣೆ ಆಗಿರೋದ್ರಿಂದ ಭಾನುವಾರ ಶಾಲೆಯ ಮಕ್ಕಳು, ಟೀಚರ್ಸ್ನವರು ಮುಂದೆ ಬಂದು ಮುಂದಿನ ಆರಾಧನಾ ಕ್ರಮವನ್ನ ನಡೆಸಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ತ್ರಯೇಕ ದೇವರ ಸ್ತುತಿ. ನೆಲದ ಬಣ್ಣನಿಂದ ನಮ್ಮನ್ನು ನಿನ್ನ ಸ್ವರೂಪದಲ್ಲಿಯೂ ನಿನ್ನ ಹೋಲಿಕೆಗೆ ಸರಿಯಾಗಿಯೂ ಸುಂದರವಾಗಿಯೂ ಸೃಷ್ಟಿಸಿದ್ದಕ್ಕಾಗಿ ಓ ಕರ್ತನೆ, ನಾವು ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಸೃಷ್ಟಿಯ ಸೌಂದರ್ಯಕ್ಕಾಗಿಯೂ ದೃಶ್ಯಾದೃಶ್ಯವಾದ ಎಲ್ಲಾ ಜೀವನಾಂಶಗಳಿಗಾಗಿಯೂ ಓ ಕರ್ತನೆ, ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಧರೆಗಿಳಿದು ಬಂದದ್ದಕ್ಕಾಗಿ, ನಮ್ಮ ಪಾಪಗಳಿಗಾಗಿ ಸತ್ತದ್ದಕ್ಕಾಗಿ ಮತ್ತು ಪುನರುತ್ಥಾನದ ಮೂಲಕ ಸೈತಾನನ ತಂತ್ರೋಪಾಯಗಳನ್ನು ಲಯಗೊಳಿಸಿದ್ದಕ್ಕಾಗಿ ಕುಮಾರನಾದ ಯೇಸುವೆ, ನಾವು ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ಮಾರ್ಗದರ್ಶನಕ್ಕಾಗಿ ಬೀಳದಂತೆ ಕಾಯುವ ನಿನ್ನ ಗೆಳೆತನಕ್ಕಾಗಿ ಸೃಜನಾತ್ಮಕತೆ, ಒಲವಿನೊಂದೊಳಗೂಡಿದ ನವೀಕರಣಕ್ಕಾಗಿ ಮತ್ತು ದೇವರಿಂದ ರೂಪಿಸಲ್ಪಟ್ಟ ಐಕ್ಯದಿಂದ ಜೊತೆಗೂಡಿರುವ ಸಭೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಪವಿತ್ರಾತ್ಮನೇ, ನಾವು ನಿನ್ನನ್ನು ಆರಾಧಿಸುತ್ತೇವೆ. ಪಾಪ ನಿವೇದನೆಯ ಪ್ರಾರ್ಥನೆ. ಸಂಭ್ರಮದಿಂದ ಕೂಡಿದ ದೇವರ ಕುಟುಂಬದಲ್ಲಿ ಒಗ್ಗೂಡಿದ್ದೇವೆ. ಬೆಳೆಯಲು ಮತ್ತು ಅರಳಲು ಪ್ರಕೃತಿಯನ್ನು ದೇವರು ಎಚ್ಚರಿಸುವಂತೆ ನಮ್ಮನ್ನು ನವೀಕರಿಸಲು ಬಯಸುತ್ತಾನೆ. ನಿರ್ಭೀತಿಯಿಂದ ಕೂಡಿದವರಾಗಿ ಅಪರಿಮಿತವಾದ ದೇವರ ಪ್ರೀತಿ ಮತ್ತು ಕಾಳಜಿಯಲ್ಲಿ ನಂಬಿಕೆ ಇಟ್ಟು ಸರ್ವಶಕ್ತನಾದ ದೇವರಿಗೆ ವಿನಯದೊಡನೆ ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಕ್ಷಮಿಸುವ ಕರ್ತನೆ, ನಮ್ಮ ಮನದ ಆಲೋಚನೆಗಳಲ್ಲಿ, ಹೃದಯದ ಆಶೆಗಳಲ್ಲಿ, ತುಟಿಯ ಮಾತುಗಳಲ್ಲಿ ಮತ್ತು ನಮ್ಮ ಕೃತ್ಯಗಳಲ್ಲಿ ತಪ್ಪುಗಳನ್ನು ಮಾಡಿದ್ದೇವೆ. ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ. ಕರುಣಾಮಯಿ ಮತ್ತು ಪ್ರೀತಿ ಸ್ವರೂಪಿ ದೇವರೇ, ನಾವು ಸ್ವಾರ್ಥಿಗಳಾಗಿ ನಮ್ಮ ಅಗತ್ಯತೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇವೆ. ಮಕ್ಕಳ ಕೂಗುವಿಕೆಯ ಸ್ವರವನ್ನು, ಅದರಲ್ಲೂ ಪೀಡಿಸಲ್ಪಟ್ಟ, ನಿಂದಿಸಲ್ಪಟ್ಟ, ಶೋಷಿಸಲ್ಪಟ್ಟ, ನಿಗ್ರಹಿಸಲ್ಪಟ್ಟ, ಕಡೆಗಣಿಸಲ್ಪಟ್ಟ ಮಕ್ಕಳ ಕೂಗುವಿಕೆಯನ್ನು ಅಲಕ್ಷ್ಯ ಮಾಡಿದ್ದೇವೆ. ಶಾಂತಿದಾಯಕ ಸರ್ವಶಕ್ತ ಕರ್ತ, ನಾವು ನಿನಗೆ, ನಮ್ಮ ಹೆತ್ತವರಿಗೆ ಮತ್ತು ಹಿರಿಯರಿಗೆ ಅವಿಧೇಯರಾಗಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಆಲಸ್ಯತನ ತೋರಿ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಪಡೆಯುವ ಅವಕಾಶಗಳನ್ನು ಕಳಕೊಂಡಿದ್ದೇವೆ. ನಿರೀಕ್ಷೆಯ ಮೂಲನೆ, ಧೈರ್ಯದಾಯಕ ಕರ್ತನೆ, ನಮ್ಮ ಜೀವನದಲ್ಲಿ ಇನ್ನಿತರ ಕಾರ್ಯಚಟುವಟಿಕೆಗಳೇ ತೊಡಗಿಸಿಕೊಳ್ಳಲು ಆಸಕ್ತಿ ತೋರಿದೆವು. ಆದರೆ ಪ್ರಾರ್ಥಿಸಲು ಸಮಯವನ್ನು ಕೊಂಡುಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಎಂಬುದನ್ನು ಒಪ್ಪಿ ಅರಿಕೆ ಮಾಡುತ್ತೇವೆ. ದೇವಾಲಯದ ಕಾರ್ಯಚಟುವಟಿಕೆಗಳಲ್ಲಿ, ಮುಖ್ಯವಾಗಿ ಭಾನುವಾರ ಶಾಲೆಯ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲು ಹಿಂಜರಿದಿದ್ದೇವೆ. ನಮ್ಮನ್ನು ಕ್ಷಮಿಸು.
ಕರುಣಾಮಯ ದೇವರೇ, ಹಲವಾರು ರೀತಿಯಲ್ಲಿ ನಿಮ್ಮನ್ನು ಅಸಾಧಾರಣಗೊಳಿಸಕ್ಕಾಗಿ ನಿಜವಾಗಿಯೂ ದುಃಖಗೊಂಡಿದ್ದೇವೆ. ಕರುಣೆ ತೋರಿ ನಮ್ಮನ್ನು ಕ್ಷಮಿಸು. ನಮ್ಮ ಹೃದಯಗಳನ್ನು ತೊಳೆ ನೂತನ ಜೀವನ ನಡೆಸಲು ನಮ್ಮನ್ನು ಪವಿತ್ರಗೊಳಿಸು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪಶ್ಚಾತ್ತಾಪದ ಹೃದಯದೊಂದಿಗೆ ನಿನ್ನ ಬಳಿಗೆ ಹಿಂದಿರುಗುವವರನ್ನು ಕ್ಷಮಿಸುವ ಸರ್ವಶಕ್ತ ದೇವರೇ, ಪಶ್ಚಾತ್ತಾಪದ ದೀನ ಹೃದಯದಿಂದ ಬರುವವರಿಗೆ ಅಪರಿಮಿತವಾದ ಕೃಪೆಯಿಂದ ತುಂಬಿಸುವಾತನಾಗಿದೆ. ಪರಿಪೂರ್ಣ ತ್ಯಾಗ ಬಲಿದಾನವಾದ ಏಸು ಕ್ರಿಸ್ತನ ಮೂಲಕ ನಮ್ಮೆಲ್ಲಾ ಪಾಪಗಳಿಗೆ ಕ್ಷಮೆಯನ್ನು ನೀಡುವಾತನಾಗಿದೆ ಹಾಗೂ ನಮ್ಮೆಲ್ಲಾ ಕೆಟ್ಟತನಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತೆ. ಆಮೆನ್. ದೇವರಿಗೆ ಉಪಕಾರ ಸ್ತುತಿಯ ಪ್ರಾರ್ಥನೆ ಮಾಡೋಣ. ಓ ಕರ್ತನೆ, ಹಂಚಿ ತಿನ್ನುವ, ಪರಸ್ಪರ ಕಾಳಜಿ ವಹಿಸುವ, ಪರಸ್ಪರರಿಗಾಗಿ ಪ್ರಾರ್ಥಿಸುವ, ಪಾಠಗಳನ್ನು ಕಲಿಸುವ ನಮ್ಮ ಪ್ರೀತಿಯ ಕುಟುಂಬಗಳಿಗಾಗಿ. ಓ ಕರ್ತನೆ, ದಕ್ಷಿಣ ಭಾರತ ಸಭೆಗಾಗಿ, ಅದರ ವೈವಿಧ್ಯತೆಗಾಗಿ, ಭಾನುವಾರ ಶಾಲೆಗಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನು ಮಾರ್ಗದರ್ಶಿಸಿ ಮುನ್ನಡೆಸುವ ಎಲ್ಲರಿಗಾಗಿ. ಓ ಕರ್ತನೆ, ಸೌಂದರ್ಯಭರಿತ ನಮ್ಮ ದೇಶಕ್ಕಾಗಿ, ಅದರ ಪರಂಪರೆಗಾಗಿ, ನಮ್ಮ ಸಭೆಗಾಗಿ, ಸೃಷ್ಟಿಯಲ್ಲಿನ ವೈವಿಧ್ಯತೆಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಓ ಕರ್ತನೆ, ನಿನ್ನನ್ನು ನಮಗೆ ಆಳವಾಗಿ ಪರಿಚಯಿಸಿಕೊಡುವ ಪುಸ್ತಕಗಳಿಗಾಗಿ, ಬರಹಗಾರರಿಗಾಗಿ, ಮುಖ್ಯವಾಗಿ ಕ್ರೈಸ್ತ ಮಾಧ್ಯಮ ಕಾರ್ಯಕ್ರಮಗಳಿಗಾಗಿ, ಆರಾಧನಾ ಕ್ರಮಗಳಿಗಾಗಿ ಮತ್ತು ಸಾಹಿತ್ಯಗಳಿಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಓ ದೇವರೇ, ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ವಂದನೆಗಳು. ನಿನಗೆ ಕೃತಜ್ಞರಾಗಿರಲು ನಮಗೆ ಸಹಾಯ ಮಾಡು. ಆಮೇನ್. ಈ ದಿನಕ್ಕೆ ನೇಮಕವಾದ ಮೊದಲನೆಯ ವೇದ ಪಾರಾಯಣವನ್ನ ಹಳೆ ಒಡಂಬಡಿಕೆಯಿಂದ ಓದಿ ಕೇಳೋಣ. ಈ ಮಕ್ಕಳ ಭಾನುವಾರ ಶಾಲಾ ದಿನಾಚರಣೆಗಾಗಿ ನೇಮಕವಾಗಿರುವಂತಹ ಮೊದಲನೇ ವೇದ ಪಾರಾಯಣವು ವಿಮೋಚನಾ ಕಾಂಡ 2ನೇ ಅಧ್ಯಾಯ ವಚನಗಳು 1-10. For this World Sunday School Day, the Bible reading is taken from the Exodus chapter 2, verses from 1 to 10. ವಿಮೋಚನಾ ಕಾಂಡ 2ನೇ ಅಧ್ಯಾಯ ವಚನಗಳು 1-10. ಮೋಶೆಯ ಜನನವು ಬಾಲ್ಯವು. ಹೀಗಿರುವಲ್ಲಿ ಲೇವ್ಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವ್ಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಹಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು ಫರೋಹನ ಕುಮಾರ್ತೆ, ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ
ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುವಂತೆ. ಸ್ತೋತ್ರವಾಗಲಿ. ಎರಡನೆಯ ವೇದ ಪಾರಾಯಣವನ್ನು ಪತ್ರಿಕೆಗಳಿಂದ ಓದಿ ಕೇಳೋಣ. ಪತ್ರಿಕಾ ಪಾರಾಯಣದ ಭಾಗವು 3ನೇ ಯೋಹಾನ 1ನೇ ಅಧ್ಯಾಯ ಪೂರ್ತಿಯಾಗಿ. The second reading for today's service is taken from third epistle of Saint John, first chapter completely. 3ನೇ ಯೋಹಾನ 1ನೇ ಅಧ್ಯಾಯ ಪೂರ್ತಿಯಾಗಿ. ದೇವರ ವಾಕ್ಯವನ್ನು ಕೇಳೋಣ. ಗಾಯನ ಮತ್ತು ದೇಮೇತ್ರಿಯ ಶಾಲ್ಗೆಯು ದಿಯೋತ್ರೇಫನ ಖಂಡನೆಯು. ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ, ನೀನು ಸತ್ಯವಂತನೆಂದು ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಮಕ್ಕಳು ಸತ್ಯವನ್ನನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಪ್ರಿಯನೇ, ಪರಿಚಯವಿಲ್ಲದವರಾದ ಸಹೋದರರಿಗೂ ನೀನು ಸತ್ಕಾರವನ್ನು ಮಾಡುವುದರಲ್ಲಿ ನಂಬುವವನಿಗೆ ಯೋಗ್ಯನಾಗಿ ನಡೆಯುತ್ತಿ. ಅವರು ಸಭೆ ಮುಂದೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ಅವರನ್ನು ನೀನು ದೇವರ ಸೇವಕರಿಗೆ ಯೋಗ್ಯವಾದ ರೀತಿಯಿಂದ ಕಳುಹಿಸಿದರೆ ಚೆನ್ನಾಗಿರುವುದು. ಯಾಕಂದರೆ ಅವರು ಕ್ರಿಸ್ತ ಹೆಸರನ್ನು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ಹೊರಟು ಹೋಗಿದ್ದಾರೆ ಮತ್ತು ಅನ್ಯಜನಗಳಿಂದ ಏನೂ ತೆಗೆದುಕೊಳ್ಳುವವರಲ್ಲ. ಆದುದರಿಂದ ನಾವು ಸತ್ಯಕ್ಕೆ ಸಹಕಾರಿಗಳಾಗುವಂತೆ ಅಂಥವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಸಭೆಗೆ ಕೆಲವು ಮಾತುಗಳನ್ನು ಬರೆದಿದ್ದೆನು, ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೇಫನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು. ಅವನು ಹರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನಾಡುತ್ತಾನೆ. ಇವು ಸಾಲದೆ ತಾನು ಸಹೋದರರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ. ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ದೇಮೇತ್ರಿಯನು ಸಂಭಾವಿತನೆಂದು ಎಲ್ಲದರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದಾನೆ. ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ ಹೇಳುವವರಾಗಿದ್ದೇವೆ. ನಮ್ಮ ಸಾಕ್ಷಿ ಸತ್ಯವಾದದ್ದೆಂದು ನೀನು ಬಲ್ಲೆ. ನಿನಗೆ ಬರೆಯತಕ್ಕ ಅನೇಕ ಸಂಗತಿಗಳಿದ್ದವು, ಆದರೆ ಮಸಿ ಲೇಖನಿಗಳನ್ನು ತೆಗೆದುಕೊಂಡು ಬರೆಯುವುದಕ್ಕೆ ನನಗಿಷ್ಟವಿಲ್ಲ. ಬೇಗನೆ ನಿನ್ನನ್ನು ನೋಡುವೆನೆಂದು ನಿರೀಕ್ಷಿಸುತ್ತೇನೆ. ಆಗ ಮುಖಾಮುಖಿಯಾಗಿ ಮಾತಾಡುವೆವು. ನಿನಗೆ ಶಾಂತಿ ಇರಲಿ. ಸ್ನೇಹಿತರು ನಿನಗೆ ವಂದನೆ ಹೇಳುತ್ತಾರೆ. ಸ್ನೇಹಿತರನ್ನು ಹೆಸರಾಗಿ ವಂದಿಸು ಎಂಬುದೇ. ನಾವೆಲ್ಲರೂ ಎದ್ದು ನಿಂತುಕೊಂಡು ಸುವಾರ್ಥ ವೇದ ಭಾಗದಿಂದ ಓದಿ ಕೇಳೋಣ. ಆಗಿ ನೇಮಕವಾದ 3ನೇ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನಗಳು 15ರಿಂದ 17ರವರೆಗೆ. The Gospel according to St. Luke, chapter 18, verse 15 to 17. ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು. ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರತರಿಸಿರಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬಲಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು ಎಂಬುದೇ.
ನಿನಗೆ ಸ್ತೋತ್ರವಾಗಲಿ. ಸಭೆಯವರು ಕುಳಿತುಕೊಳ್ಳ್ರಿ. ಈಗ ದೇವರ ವಾಕ್ಯ ಸಂದೇಶವನ್ನ ನಾವು ಕೇಳೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಪ್ರೀತಿಯುಳ್ಳ ಸ್ವಾಮಿ, ತಂದೆಯಾದ ದೇವರೇ, ನಮ್ಮೆಲ್ಲಾ ಮಕ್ಕಳನ್ನು ನೀನು ಆಶೀರ್ವದಿಸು. ಮುಂದಿನ ದಿನದಲ್ಲಿ ಸಭೆಯ ಸ್ತಂಭವಾಗಿ, ಸಭೆಗೆ ಸಾಕ್ಷಿಗಳಾಗಿ ನಮ್ಮ ಸಭೆಯ ಎಲ್ಲಾ ಮಕ್ಕಳು ಮುಂದೆ ಸಾಗುವಂತೆ ನೀನು ಬಲಪಡಿಸು. ಶಿಶುಭಾವದಿಂದ ನಾವು ನಿನ್ನನ್ನು ಅಂಗೀಕರಿಸುವಂತೆ ಹಿರಿಯರಾದಂತಹ ನಮ್ಮ ಹೃದಯಗಳನ್ನು ನೀನು ಬದಲಾಯಿಸು. ಈ ಸಮಯ ನಿನ್ನದು. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿ ಮಕ್ಕಳು ಎನ್ನುವಂತಹ ಒಂದು ಥೀಮ್ ಜೊತೆಯಲ್ಲಿ ವಿಶ್ವ ಭಾನುವಾರ ಶಾಲೆಯ ಈ ದಿನವನ್ನ ನಾವು ಆಚರಿಸುವಂತೆ ದೇವರು ನಮಗೋಸ್ಕರ ಕೊಟ್ಟಂತ ಈ ಸಮಯಕ್ಕೋಸ್ಕರ ಸ್ವಾಮಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸೋಣ. ಈ ವಿಶೇಷವಾದಂತಹ ಸಮಯದಲ್ಲಿ ಭಾನುವಾರ ಶಾಲೆಯಲ್ಲಿ ಕೆಲಸ ಮಾಡುವಂತಹ, ಸೇವೆ ಮಾಡುವಂತಹ ಎಲ್ಲ ಟೀಚರ್ಸ್ನವರು ಹಾಗೂ ಕನ್ವೀನರ್, ಅದೇ ರೀತಿಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡುವಂತವರು, ಇದಕ್ಕೋಸ್ಕರ ಪ್ರಯತ್ನ ಪಡುವಂತಹ, ಕೆಲಸ ಮಾಡುವಂತಹ ಸಭಾ ಪಾಲನಾ ಸಮಿತಿಯವರಿಗೋಸ್ಕರ, ತಂದೆ ತಾಯಿಗಳಿಗೋಸ್ಕರ
ನಾನು ಪ್ರೀತಿಯಿಂದ ದೇವರನ್ನು ಪ್ರಾರ್ಥಿಸುವಳಾಗಿದ್ದೇನೆ. ಸ್ವಾಮಿ ನಮ್ಮೆಲ್ಲಾ ಸೇವೆಯನ್ನ ಆಶೀರ್ವದಿಸಿ, ವಿಶೇಷವಾಗಿ ನಮ್ಮ ಮಕ್ಕಳನ್ನು ಅವರ ಮಧ್ಯದಲ್ಲಿ ಸೇವೆ ಮಾಡುವಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ವಿಶ್ವ ಭಾನುವಾರ ಶಾಲೆಯ ದಿನಾಚರಣೆಯನ್ನ ನವೆಂಬರ್ 1ನೇ ಭಾನುವಾರದಂದು ನಾವು ಯಾವಾಗಲೂ ಕೂಡ ಸಂಪ್ರದಾಯದ ಪ್ರಕಾರ ಆಚರಿಸ್ತೇವೆ. ಈ ಭಾನುವಾರ ಶಾಲೆಯ ಚರಿತ್ರೆ ಹಾಗೂ ಇದು ನಡೆದು ಬಂದಂತಹ ದಾರಿಯನ್ನ ನಾವು ಹಿಂದಿರುಗಿ ನೋಡುವುದಾದ್ರೆ, ಸಂಡೇ ಸ್ಕೂಲ್ ವಾಸ್ ಪ್ರಪೋಸ್ಡ್ ಅಂಡ್ ಆರ್ಗನೈಸ್ಡ್ ಬೈ ಮಿಸ್ಟರ್ ರಾಬರ್ಟ್ ರೇಕ್ಸ್. ನಿಮ್ಗೆಲ್ಲರಿಗೂ ಕೂಡ ಇದು ತಿಳಿದಿರುತ್ತದೆ, ಅನೇಕ ಪ್ರಸಂಗಗಳಲ್ಲಿ ನೀವು ಕೇಳಿರ್ತೀರಾ. ರಾಬರ್ಟ್ ರೇಕ್ಸ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಹಿ ವಾಸ್ ಕಾಲ್ಡ್ ದ ಫೌಂಡರ್ ಅಂಡ್ ಫಾದರ್ ಆಫ್ ಸಂಡೇ ಸ್ಕೂಲ್. ಆತನು ಅದನ್ನ ಸ್ಥಾಪಿಸಿದವರು ಹಾಗೂ ನಡೆಸಿದಂತವರು ಎಂಬುದಾಗಿ ನಾವು ತಿಳಿದಿದ್ದೇವೆ. ಗ್ಲಾಸ್ಟರ್ ಮಿಷನರಿ ಆದಂತಹ ಇವರು ಇದನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದಂತಹ ಒಬ್ಬ ವ್ಯಕ್ತಿ 1780ರಲ್ಲಿ. ಅದಕ್ಕೂ ಹಿಂದಿನ ದಿನಗಳಲ್ಲಿ ಕೂಡ ಸಂಡೇ ಸ್ಕೂಲ್ ಎನ್ನುವಂಥದ್ದು ನಡೀತಾ ಇತ್ತು, ಆದ್ರೆ ಸರಿಯಾಗಿ ಆರ್ಗನೈಸ್ ಆಗಿರಲಿಲ್ಲ. ಮುಂದೆ ನಾವು ನೋಡುವಾಗ ಭಾರತದಲ್ಲಿ 1803ರಲ್ಲಿ ಸೆರಂಪೂರ್ನ 3 ಮಿಷನರಿಗಳು, ಬಹಳ ಪ್ರಾಮುಖ್ಯವಾದಂತಹ ಮಿಷನರಿಗಳು, ನಮಗೆ ಅವರ ವಿಷಯ ಗೊತ್ತಿದೆ. ವಿಲಿಯಂ ಕೇರಿ ಅವರು, ಜೋಶುವಾ ಮಾಶ್ಮನ್ ಅವರು ಹಾಗೂ ವಿಲಿಯಂ ವಾರ್ಡ್ ಅವರು. ಈ 3 ಮಿಷನರಿಗಳು ಅವರ ಪ್ರಯತ್ನದಿಂದ ಈ ಒಂದು ಸಬ್ಬತ್ ಶಾಲೆ ಅತ್ಯಂತ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿ ನಡೆಯುವಂತೆ ಅವರು ಮಾಡಿದಂತಹ ಎಲ್ಲ ಪ್ರಯತ್ನವನ್ನ ಶ್ಲಾಘಿಸುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಸಂಡೇ ಸ್ಕೂಲ್ನ ಉದ್ದೇಶ ಏನಾಗಿತ್ತು? ಹಿಂದಿನ ವರ್ಷಗಳನ್ನ ನಾವು ತಿರುಗಿ ನೋಡುವಂತಹ ಸಮಯದಲ್ಲಿ ಬಹಳ ಬಡವರು ಹಾಗೂ ಕೂಲಿ ಕೆಲಸ ಮಾಡುತ್ತಿದ್ದಂತಹ ತಂದೆ ತಾಯಿಗಳು ತಮ್ಮ ಕೆಲಸಕ್ಕೋಸ್ಕರ ಅವರು ಹೊರಗೆ ಹೋದಂತಹ ಸಮಯದಲ್ಲಿ ಮಕ್ಕಳು ಬೀದಿ ಬದಿಯಲ್ಲಿ ಅವರು ನಿರರ್ಥಕವಾಗಿ ಸಮಯವನ್ನ ಕಳೀತಾ ಇದ್ರು. ಇಂತಹ ಮಕ್ಕಳಿಗೋಸ್ಕರ ಅವರನ್ನ ಒಂದು ಶಿಕ್ಷಣವನ್ನ ಅವರಿಗೆ ಕೊಡಬೇಕು, ಒಂದು ಜ್ಞಾನವನ್ನ ಅವರಿಗೆ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಬೀದಿಯಲ್ಲಿ ಆಡುತ್ತಾ ಇದ್ದಂತಹ ಮಕ್ಕಳಿಗೋಸ್ಕರ ಈ ಸಂಡೇ ಸ್ಕೂಲ್ ಪ್ರಾರಂಭವಾಯಿತು. ಅಷ್ಟೇ ಅಲ್ಲ, ಅನೇಕ ಚಿಕ್ಕ ಮಕ್ಕಳು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರು ಕೈಗೆ ಸಿಗ್ತಾ ಇದ್ದಿದ್ದು ಭಾನುವಾರ ಮಾತ್ರ. ಇಂತಹ ಸಮಯದಲ್ಲಿ ಆ ಮಕ್ಕಳನ್ನ ಕರೆದುಕೊಂಡು ಬಂದು ಸತ್ಯವೇದವನ್ನ ಆಧಾರವಾಗಿಟ್ಟುಕೊಂಡು ಭಾಷೆಯನ್ನ ಹಾಗೂ ನೀತಿ ಪಾಠವನ್ನ ಮಕ್ಕಳಿಗೆ ಕಲಿಸುವಂತಹ ಒಂದು ಉದ್ದೇಶದ ಮೂಲಕವಾಗಿ ಈ ಸಂಡೇ ಸ್ಕೂಲ್ ಎನ್ನುವಂಥದ್ದು ಅದು ಪ್ರಾರಂಭವಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ಸಭೆಯಲ್ಲಿ ಮಕ್ಕಳು ಎನ್ನುವಂತಹ ಥೀಮ್ನೊಂದಿಗೆ ನಾವು ನೋಡುವಾಗ ಓದಿ ಕೇಳಿದಂತಹ 3 ವಾಕ್ಯ ಪರಿಚ್ಛೇದಗಳು ವಿಶೇಷವಾಗಿ ದೊಡ್ಡವರಾದಂತಹ ಅಥವಾ ಸಭೆಯ ಹಿರಿಯರಾದಂತಹ ತಂದೆ ತಾಯಿಗಳಾದಂತಹ ನಮ್ಮ ಬದ್ಧತೆ ಏನು, ಮಕ್ಕಳನ್ನ ಭಾನುವಾರ ಶಾಲೆಯಲ್ಲಿ ನಡೆಸುವಲ್ಲಿ ಹಾಗೂ ಮಕ್ಕಳಿಗೆ ಸತ್ಯವೇದ ಜ್ಞಾನವನ್ನ ನಾವು ಕೊಡುವಲ್ಲಿ ನಮ್ಮ ಬದ್ಧತೆ ಏನು ಎನ್ನುವಂಥದ್ದು 3 ವಾಕ್ಯ ಪರಿಚ್ಛೇದಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ. ನಾವು ಸುಂದರವಾಗಿ ಓದಿ ಕೇಳಿದಂತಹ ವಾಕ್ಯ ಪರಿಚ್ಛೇದ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಒಬ್ಬ ವ್ಯಕ್ತಿ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ರಾತ್ರಿ ಎಲ್ಲ ಬಹಳ ಕಷ್ಟಪಟ್ಟು ಅವರು ಕಾರ್ನಲ್ಲಿ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇರುವಾಗ ಬೆಳಗಿನ ಜಾವ ಆಗುವಾಗ ಅವರಿಗೆ ಬಹಳ ಹಸಿವೆ ಆಗುತ್ತೆ. ಅವರು ರಸ್ತೆ ಬದಿಯಲ್ಲಿ ನೋಡಿದಾಗ ಒಂದು ಟೀ ಅಂಗಡಿ ಅಲ್ಲಿ ನೋಡ್ತಾರೆ. ಪಕ್ಕದಲ್ಲಿ ಅವರು ಕಾರ್ ನಿಲ್ಲಿಸಿ ಬಹಳ ಹಸಿವೆಯಿಂದ ಅವರು ಒಂದು ಬನ್ ಹಾಗೂ ಟೀ ತಗೊಂಡು ಕುಡಿತಾ ಇರ್ತಾರೆ. ಇನ್ನೇನು ಆ ಬನ್ ತಿನ್ಬೇಕು ಅಂತ ಅಂದುಕೊಳ್ಳುವಾಗ ಪಕ್ಕದಲ್ಲಿ ನೋಡ್ತಾರೆ, ಒಂದು ಚಿಕ್ಕ ಹೆಣ್ಣು ಮಗು ನಿಂತಿದೆ. ಬಹಳ ಚಳಿ, ಬಹಳ ಮಳೆ ಬರ್ತಾ ಇದೆ. ಆ ಮಗುವಿಗೆ ಮೈ ತುಂಬಾ ಹಾಕಲು ಬಟ್ಟೆ ಇಲ್ಲದಂತ ಒಂದು ಪರಿಸ್ಥಿತಿ, ಚಳಿಯಿಂದ ನಡುಗುತ್ತಾ ಇದೆ. ಆ ಮಗುವನ್ನ ನೋಡಿ ಇವರು ನೋಡಿದಾಗ ಆ ಮಗು ಇವರ ಕೈಯಲ್ಲಿದ್ದಂತಹ ಬನ್ನನ್ನ ಆಸೆಯಿಂದ ನೋಡ್ತಾ ಇತ್ತಂತೆ. ಈ ವ್ಯಕ್ತಿಗೆ ಬಹಳ ಕನಿಕರ ಬಂದು ಮಗುವಿನ ಪಕ್ಕದಲ್ಲಿ ಕೂತ್ಕೊಂಡು ಆ ಬನ್ನನ್ನ ಮಗುವಿಗೆ ತಿನ್ನಿಸಿ, ಆ ಟೀಯನ್ನ ಕುಡಿಸಿ, ತಮ್ಮ ಕೋಟನ್ನ ತೆಗೆದು ಆ ಮಗುವಿಗೆ ಹೊದಿಸಿ ಮುಂದೆ ಹೋಗ್ಬೇಕು ಎಂಬುದಾಗಿ ನೆನೆಸಿ ಈಗ ಮುಂದೆ ಹೋದಾಗ ಆ ಮಗು ಕೈ ಹಿಡಿದು ಇವರನ್ನ ಹೇಳಿತಂತೆ. ಏನ್ ಮಗು ಅಂತ ಕೇಳಿದಾಗ, ನೀವು ದೇವರ ಎನ್ನುವಂತ ಪ್ರಶ್ನೆ ಅದು ಕೇಳ್ತಂತೆ. ನೀವು ದೇವರ, ಆರ್ ಯು ಗಾಡ್? ನೀವು ದೇವರ ಎನ್ನುವಂತಹ ಪ್ರಶ್ನೆ ಆ ಮಗು ಕೇಳ್ತಂತೆ. ಇದು ಶಿಶು ಭಾವ. ಧರ್ಮ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ,
ಪಂಗಡ ಯಾವುದು ಗೊತ್ತಿಲ್ಲ, ಧರ್ಮಶಾಸ್ತ್ರಗಳು ಗೊತ್ತಿಲ್ಲ, ಪೂಜೆ ಪುನಸ್ಕಾರಗಳು ಗೊತ್ತಿಲ್ಲ. ಆದರೆ ಎಲ್ಲಾ ವ್ಯಕ್ತಿಯಲ್ಲೂ ಕೂಡ ದೇವರನ್ನ ಹುಡುಕುವಂತಹ ಮನಸ್ಸು ಮಕ್ಕಳಲ್ಲಿ ಇರುತ್ತದೆ. ಇಂತಹ ಮನಸ್ಸನ್ನ ಯಾವ ರೀತಿಯಲ್ಲಿ ನಾವು ಪ್ರಬುದ್ಧತೆಗೆ ದೇವರ ವಾಕ್ಯದ ಮೂಲಕವಾಗಿ ತರುತ್ತೇವೆ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ನಾವು ವಾಕ್ಯ ಪರಿಚ್ಛೇದವನ್ನ ಓದಿ ಕೇಳುವಾಗ ಲೂಕ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅನೇಕ ವಿಚಾರಗಳಲ್ಲಿ ನಾವಲ್ಲಿ ನೋಡ್ತೇವೆ. ಯಾರು ದೇವರ ರಾಜ್ಯಕ್ಕೆ ಯೋಗ್ಯರಾಗಿದ್ದಾರೆ? ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವಾಲಯಕ್ಕೆ ಹೋದಂತಹ ಪರಿಸಾಯನು ಹೇಳ್ಕೊಳ್ತಾನೆ, ದೇವರೇ, ಸುಳುಕೊಳ್ಳುವವನು ಅನ್ಯಾಯಗಾರನು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನಮಗೆಲ್ಲರಿಗೂ ತಿಳಿದಿದೆ, ಇಲ್ಲಿ ಸುಂಕದವನು ನೀತಿವಂತನಾಗಿ ಕಾಣಿಸಿಕೊಳ್ಳಲಿಲ್ಲ. ದೇವರ ರಾಜ್ಯಕ್ಕೆ ಯೋಗ್ಯನಾಗಿ ಆತನು ಕಾಣಿಸಿಕೊಳ್ಳಲಿಲ್ಲ. ತನ್ನನ್ನು ತಾನು ನೀತಿವಂತನು ಎಂಬುದಾಗಿ ತಾನೇ ತೀರ್ಪು ಮಾಡಿಕೊಂಡಂತಹ ವ್ಯಕ್ತಿ ದೇವರ ರಾಜ್ಯಕ್ಕೆ ಯೋಗ್ಯರಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮುಂದಿನ ವಚನ 15ನೇ ವಚನದಿಂದ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 15ನೇ ವಚನದಿಂದ ನಾವು ನೋಡ್ತೇವೆ, ಅನೇಕರು ತಮ್ಮ ಕೂಸುಗಳನ್ನು ಯೇಸುವಿನ ಬಳಿಗೆ ಮುಟ್ಟಿಸಬೇಕು ಎಂಬುದಾಗಿ ಕರೆದುಕೊಂಡು ಬಂದಾಗ ಶಿಷ್ಯರು ಅವರನ್ನ ಗದರಿಸ್ತಾರೆ. ಯೇಸುಸ್ವಾಮಿ ಹೇಳ್ತಾನೆ, ಈ ಭಾವನೆಯಿಂದ ನೀವಿರುವುದಾದರೆ ದೇವರ ರಾಜ್ಯಕ್ಕೆ ನೀವು ಯೋಗ್ಯರಲ್ಲ. ನೀವು ಶಿಶು ಭಾವವನ್ನು ಹೊಂದಿದಾಗ ಮಾತ್ರ ದೇವರ ರಾಜ್ಯಕ್ಕೆ ಯೋಗ್ಯರಾಗ್ತೀರಿ. ಮುಂದಿನ ವಚನಗಳನ್ನು 18ನೇ ವಚನಗಳಿಂದ ನಾವು ನೋಡುವಾಗ ಒಬ್ಬ ಅಧಿಕಾರಿಯು ಬರ್ತಾನೆ. ಅಧಿಕಾರಿ ಬಂದು ಹೇಳುವಂತಹ ಮಾತು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳುವಾಗ ಯೇಸು ಹೇಳ್ತಾನೆ, ಮುಂದಿನ ವಚನಗಳನ್ನ ನಾವು ನೋಡುವಾಗ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಇದು ನಿನಗೆ ಗೊತ್ತಿದೆಯಷ್ಟೇ ಎಂದು ಹೇಳಿದನು. ಅದಕ್ಕವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ, ಆದರೂ ಕೂಡ ನೀನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಯಾಕಂದ್ರೆ ಯೇಸುಸ್ವಾಮಿ ಹೇಳುವಂತಹ ಮಾತು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಬಹಳ ವೆರಿ ಬಿಗ್ ಚಾಲೆಂಜ್. ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಇದು ಸಾಧ್ಯವಿಲ್ಲ. ಅಧಿಕಾರಿ ಹೇಳ್ತಾನೆ, ಇದು ಸಾಧ್ಯವಿಲ್ಲ. ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಹಾಗಂತ ಯಾರು ಧನವಂತರಾಗಬಾರ್ದು ಅಂತಲ್ಲ. ಧನವಂತರು ಒಳ್ಳೆಯ ಮನಸ್ಸು ಉಳ್ಳವರಾಗಿರಬೇಕು ಎನ್ನುವಂಥದ್ದು ಇದರ ಅರ್ಥ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಈ ಮಾತನ್ನು ಕೇಳಿದವರು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು? ಯಾರು ದೇವರ ರಾಜ್ಯಕ್ಕೆ ಯೋಗ್ಯರಾದಂಥವರು? ಶಿಶು ಭಾವವಿರುವವರು ಮಾತ್ರ ದೇವರ ರಾಜ್ಯಕ್ಕೆ ಯೋಗ್ಯರಾದಂಥವರು. ಸಂಪ್ರದಾಯದಿಂದಾಗಲಿ, ಪರಿಸಾಯದಂತಹ ತಾನೇ ನೀತಿವಂತನು ಎನ್ನುವಂತಹ ಮನೋಭಾವನೆ ಉಳ್ಳವರಿಂದಾಗಲಿ, ಅಥವಾ ಅಧಿಕಾರಿಯಾಗಿ ಶ್ರೀಮಂತನಾಗಿ ಚಿಕ್ಕ ವಯಸ್ಸಿನಿಂದಲೂ ನಾನು ಎಲ್ಲಕ್ಕೂ ಬದ್ಧನಾಗಿದ್ದೇನೆ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳಾಗಲಿ, ಅಥವಾ ಯೇಸುಸ್ವಾಮಿಯ ಪಕ್ಕದಲ್ಲಿ ಶಿಷ್ಯರಾಗಿ ನಾವಿದ್ದೇವೆ, ನಮಗೇ ದೇವರ ರಾಜ್ಯ ಮೀಸಲು ಎಂಬುದಾಗಿ ತಿಳಿದಂತಹ ಜನರು ಅದಕ್ಕೆ ಎಂದಿಗೂ ಕೂಡ ಯೋಗ್ಯರಲ್ಲ. ಬದಲಾಗಿ ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸು, ಮಗುವಿನಂತಹ ಮುಗ್ಧ ಮನಸ್ಸು, ಮಗುವಿನಂತೆ ಎಲ್ಲರಲ್ಲೂ ದೇವರನ್ನ ಕಾಣುವಂತಹ ಮನಸ್ಸುಳ್ಳವರು ಮಾತ್ರ ದೇವರ ರಾಜ್ಯಕ್ಕೆ ಯೋಗ್ಯರು ಎಂಬುದಾಗಿ ನಾವು ಕಾಣ್ತೇವೆ. ಈ ದಿನ ಹಿರಿಯರಾಗಿ ನಮ್ಮ ಹೃದಯ ಯಾವ ರೀತಿಯಲ್ಲಿದೆ? ನಾವು ಯಾರಾಗಿದ್ದೇವೆ? ನಾವು ಶಿಷ್ಯರಾಗಿದ್ದೇವಾ? ನಾವು ಪ್ರಾರ್ಥನೆಗೋಸ್ಕರ ದೇವಾಲಯಕ್ಕೆ ಬಂದಂತಹ ಪರಿಸಾಯರಾಗಿದ್ದೇವಾ? ಅಥವಾ ಅಧಿಕಾರಿಯಾಗಿ, ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ನಾನು ಎಲ್ಲದಕ್ಕೂ ಚಿಕ್ಕಂದಿನಿಂದಲೂ ಇದೇ ರೀತಿಯಾಗಿ ನಡೆದುಕೊಂಡಿದ್ದೇನೆ ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದೇವಾ? ಆದ್ರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಶಿಶು ಭಾವವನ್ನ ಹೊಂದಿ ದೇವರ ರಾಜ್ಯಕ್ಕೆ ಸೇರಬೇಕು ಎಂದು ಸ್ವಾಮಿ ನಮ್ಮನ್ನ ಕರೆಯುತ್ತಾನೆ. ಎರಡನೇದಾಗಿ, ಪೋಷಿಸುವಂತಹ ಕೈಗಳು. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪೋಷಿಸುವಂತಹ ಕೈಗಳು. ಅಲ್ಲಿ ಅನೇಕ ಸ್ತ್ರೀಯರ ಕುರಿತಾಗಿ ನಾವು ಓದ್ತೇವೆ. ಪ್ರಾಮುಖ್ಯವಾಗಿ ಶಿಫ್ರ ಹಾಗೂ ಪೂಗ ನಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಸಾಮಾಜಿಕ ರಚನೆಯ ವಿರುದ್ಧವಾಗಿ ಹೋರಾಡಿ ಇಬ್ರಿಯ ಮಕ್ಕಳನ್ನ ಉಳಿಸಿದಂತಹ ಆ ಇಬ್ಬರು ಸ್ತ್ರೀಯರು. ಅದೇ ರೀತಿಯಲ್ಲಿ ಮೋಶೆಯನ್ನ ಹೆತ್ತಂತಹ ಲೇವಿ ಆದಂತಹ ಆ ಸ್ತ್ರೀ ತನ್ನ ಮಗುವನ್ನ 3 ತಿಂಗಳ ಕಾಲ ಆಕೆ ಬಚ್ಚಿಟ್ಟು ನಂತರ ಆ ಮಗುವನ್ನ ನೈಲ್ ನದಿಯಲ್ಲಿ ತೇಲಿ ಬಿಡುವಂತಹ ಒಂದು ದೃಶ್ಯ. ಮುಂದೆ ಆ ಮಗುವಿಗೆ ಏನಾಗ್ತದೋ ಎಂಬುದಾಗಿ ನೋಡುವಂತಹ ಒಂದು ದೃಶ್ಯ. ಪ್ರೀತಿಯುಳ್ಳ ದೇವಜನರೇ, ಇಂದು ಸಭೆಯಲ್ಲಿ, ಸಮಾಜದಲ್ಲಿ ಮಕ್ಕಳನ್ನ, ಅವರ ಮುಗ್ಧ ಮನಸ್ಸನ್ನ ಪೋಷಿಸುವಂತಹ, ಸಂರಕ್ಷಿಸುವಂತಹ ಒಂದು ಕಾರ್ಯ ನಮ್ಮಿಂದ ಆಗಬೇಕು ಎಂದು
ದೇವರ ವಾಕ್ಯ ನಮಗೆ ತಿಳಿಸಿದೆ. ಆ ಸ್ತ್ರೀ ಮಗುವನ್ನ ತೇಲಿ ಬಿಟ್ಟು ಮುಂದೆ ಆ ಮಗುವಿಗೆ ಏನಾಗ್ತದೋ ಎಂಬುದಾಗಿ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಆಕೆ ನೋಡ್ತಾ ಇದ್ದಾಳೆ. ತನ್ನ ಕೈಲಾದಷ್ಟು ಆಕೆ ಮಾಡಿದ್ದಾಳೆ, ಮುಂದಿನದನ್ನ ಆಕೆ ದೇವರಿಗೆ ಒಪ್ಪಿಸಿದ್ದಾಳೆ. ಒಂದು ಮಗುವಿನ ಕುರಿತಾಗಿ ನಮ್ಮ ಕೈಲಾದಷ್ಟು ಮಾಡುವಂತಹ, ಪೋಷಿಸುವಂತಹ, ಸಂರಕ್ಷಿಸುವಂತಹ ಕೈಗಳು ಅದು ನಮ್ಮದಾಗಿದೆಯಾ? ಮುಂದೆ ನಾವು ನೋಡ್ತೇವೆ, ಫರೋಹನ ಕುಮಾರ್ತೆ ಆಕೆಯು ತನ್ನ ತಂದೆಗೆ ವಿರುದ್ಧವಾಗಿ ಈ ಮಗುವನ್ನ ಸಾಕಿ ಸಲಹುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ತಾಳೆ. ಮಗುವಿನ ಅಕ್ಕ ಬಂದು ಆಕೆ ನಿನಗೋಸ್ಕರ ಈ ಮಗುವನ್ನ ಸಾಕುವುದಕ್ಕೋಸ್ಕರ ಒಬ್ಬ ಸ್ತ್ರೀಯನ್ನ ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳುವಾಗ ಆಕೆ ತಾಯಿ ಬಂದು ಆ ಮಗುವನ್ನ ಸಾಕುವಂತಹ ಜವಾಬ್ದಾರಿಯನ್ನ ಮಗುವಿನ ಅಕ್ಕ ತೆಗೆದುಕೊಳ್ತಾಳೆ. ಇಂದು ನಾವು ಯಾರಾಗಿದ್ದೇವೆ? ನಮ್ಮ ಕೈಗಳು ಎಂತದ್ದಾಗಿದೆ? ಶಿಫ್ರಾ, ಪೂಗ, ಲೇವಿಯ ಆ ತಾಯಿ, ಮೋಶೆಯ ಆ ತಾಯಿ, ಮಗುವಿನ ಅಕ್ಕ, ಫರೋಹನ ಕುಮಾರ್ತೆ ಯಾವ ರೀತಿಯಾದಂತಹ ಸಹಾಯದ ಹಸ್ತವನ್ನ ನಮ್ಮ ಸಭೆಯ ಮಕ್ಕಳಿಗೋಸ್ಕರ ನಾವು ಕೊಡ್ತಾ ಇದ್ದೇವೆ? ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳಿಗೋಸ್ಕರ ನಾವು ಯಾವ ರೀತಿಯಾಗಿ ಪೋಷಿಸ್ತಾ ಇದ್ದೇವೆ, ಮಕ್ಕಳನ್ನ ಸಂರಕ್ಷಿಸ್ತಾ ಇದ್ದೇವೆ? ಕೊನೆಯದಾಗಿ ಇಂದು ನಾವು ಕಲಿತ ಪಾಠಗಳನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ವಿಚಾರವಾಗಿದೆ. ನಮ್ಮ ಜೀವಿತದಲ್ಲಿ ಈ ದಿನ ನಾವು ಹೇಳ್ಬೋದು, ನಾನು ಹುಟ್ಟಿನಂದಿನಿಂದ ಸಂಡೇ ಸ್ಕೂಲ್ನಲ್ಲಿ ಬೆಳೆದಿದ್ದೇನೆ. ನನ್ನ ತಂದೆ ತಾಯಿ ಬಹಳ ಭಕ್ತಿವಂತರು. ನಾನು ಯೂತ್ ಫೆಲೋಶಿಪ್ ಅಲ್ಲಿ ಬೆಳೆದಿದ್ದೇನೆ. ನಾನು ಅನೇಕ ಕಡೆಗಳಲ್ಲಿ ನಾಯಕತ್ವವನ್ನ ಪಡೆದುಕೊಂಡಿದ್ದೇನೆ. ನಾನು ಅನೇಕ ರೀತಿಯಲ್ಲಿ ಸಭೆಯಲ್ಲಿ ಒಳ್ಳೆಯದನ್ನ ಮಾಡಿದ್ದೇನೆ ಎಂಬುದಾಗಿ. ಆದ್ರೆ ಈ ದಿನ ನನ್ನ ಜೀವನದಲ್ಲಿ ಯಾವ ರೀತಿಯಾದಂತಹ ವ್ಯಕ್ತಿತ್ವ ಅದು ಹೊರಗಡೆ ಬರುತ್ತಾ ಇದೆ, ನಾನು ಯಾರಾಗಿ ಸಭೆಯಲ್ಲಿ ಕಾಣಿಸಿಕೊಂಡಿದ್ದೇನೆ ಎನ್ನುವುದು ಬಹಳ ಪ್ರಾಮುಖ್ಯ. ಯೋಹಾನನು ಬರೆದಂತಹ 3ನೆಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಗಾಯ ಹಾಗೂ ದೆಮೇತ್ರಿಯನನ್ನು ಕುರಿತಾಗಿ ಮಾಡುವಂತಹ ಶ್ಲಾಘನೆ, ಅವರು ಮಾಡುತ್ತಿದ್ದಂತಹ ಒಳ್ಳೆಯ ಕಾರ್ಯಗಳು. 2ನೇ ವಚನದಲ್ಲಿ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಕೇವಲ ಆತ್ಮಿಕ ವಿಚಾರಗಳಿಗೋಸ್ಕರ ಹೋರಾಟ ಮಾಡಿದಂತಹ ವ್ಯಕ್ತಿಯಾದಂತಹ ಗಾಯ. ಈ ದಿನ ಸಭೆಯಲ್ಲಿ ಕುಳಿತಂತಹ ನಾವು ಯಾರಾಗಿದ್ದೇವೆ? ನಮ್ಮ ಹಿಂದಿನ ಚರಿತ್ರೆ, ಸಂಡೇ ಸ್ಕೂಲ್ನಲ್ಲಿ ನಾವು ಬೆಳೆದಿರಬಹುದು. ತಂದೆ ತಾಯಿಗಳು ಕ್ರೈಸ್ತ ಧರ್ಮದಲ್ಲಿ ನಮ್ಮನ್ನ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ನಮ್ಮನ್ನ ಬೆಳೆಸಿರಬಹುದು. ಯೂತ್ ಫೆಲೋಶಿಪ್ ನಲ್ಲಿ ನಮ್ಮ ಲೀಡರ್ಶಿಪ್ ತೋರಿಸಿರಬಹುದು. ಅನೇಕ ವೇಳೆ ಸಭಾಪಾಲನ ಸಮಿತಿಯ ಸದಸ್ಯರಾಗಿ ನಾವು ಅನೇಕ ಸೇವೆಯನ್ನ ಮಾಡಿರಬಹುದು. ವಿಮೆನ್ ಫೆಲೋಶಿಪ್ ನಲ್ಲಿ ನಾಯಕತ್ವವನ್ನು ಬೆಳೆಸಿಕೊಂಡು ನಾವು ಅನೇಕ ಸೇವೆಯನ್ನ ಮಾಡಿರಬಹುದು. ಆದರೆ ಇವತ್ತು ಹೃದಯದಲ್ಲಿ ನಾನು ಯಾರಾಗಿದ್ದೇನೆ? ದೇವರು ಹೃದಯವನ್ನ ನೋಡುವಂತವನಾಗಿದ್ದಾನೆ. ಗಾಯನಿಗೆ ಹೇಳುವಂತಹ ಮಾತು, ಕೇವಲ ಆತ್ಮಿಕ ವಿಚಾರದಲ್ಲಿ ನೀನು ಸಿರಿವಂತನಾಗಿ ಕಾಣಿಸಿಕೊಂಡಂತೆ ಎಲ್ಲಾ ವಿಚಾರಗಳಲ್ಲಿಯೂ ನೀನು ಅಭಿವೃದ್ಧಿಯನ್ನು ಹೊಂದಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೋಹಾನು ಬರೆದಂತಹ ಈ ಪತ್ರಿಕೆಯಲ್ಲಿ, ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕೇವಲ ಸಂಪ್ರದಾಯ ಮಾತ್ರ ನಮ್ಮನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಕೇವಲ ನಾವು ಮಾಡುವಂತಹ ಸೇವೆಯಿಂದ ನಮ್ಮ ಹೃದಯ ಬದಲಾವಣೆ ಆಗುವಂಥದ್ದು ಬಹಳ ಕಷ್ಟ. ನಮ್ಮ ಕೇವಲ ಸಭೆಯ ಬರುವಿಕೆಯಿಂದಾಗಿ, ವಾಕ್ಯ ಸಂದೇಶವನ್ನ ಕೇಳುವುದರ ಮೂಲಕವಾಗಿ ನಮ್ಮಲ್ಲಿ ಬದಲಾವಣೆ ಆಗುವಂಥದ್ದು ಕಷ್ಟ ಸಾಧ್ಯ. ಆದರೆ ಈ ಬದಲಾವಣೆಯನ್ನ ತರುವಂತವನು ದೇವರಾಗಿದ್ದಾನೆ. ಈ ಬದಲಾವಣೆಗೋಸ್ಕರ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತವರು ನಾವಾಗಿರಬೇಕು. ಇಂದು ನಾನು ಯಾರಾಗಿದ್ದೇನೆ? ನಮ್ಮಲ್ಲಿ ಇರುವಂತಹ ಸತ್ಯವನ್ನ ಕುರಿತು ಇಂದು ಜನರು ಮಾತಾಡುತ್ತಾರ. ನನ್ನ ಮಕ್ಕಳು ಸತ್ಯವನ್ನ ಅನುಸರಿಸಿ ನಡೆಯುವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಪ್ರಿಯನೇ, ಪರಿಚಯವಿಲ್ಲದವರಾದ ಸಹೋದರರಿಗೂ ಸತ್ಕಾರವನ್ನು ಮಾಡುವುದರಲ್ಲಿ ನಂಬುವವನಿಗೆ ಯೋಗ್ಯನಾಗಿ ನಡೆಯುತ್ತಿ. ನಮ್ಮ ಸತ್ಕಾರ್ಯಗಳು ಯಾವ ರೀತಿಯಲ್ಲಿದೆ? ನಮ್ಮ ಸತ್ಯ ಯಾವ ರೀತಿಯಲ್ಲಿದೆ? ಅವರು ಸಭೆಯ ಮುಂದೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ಇಂದು ನಾವು ಬೇರೆಯವರಿಗೆ ತೋರಿಸುವಂತಹ ಪ್ರೀತಿ ನಮ್ಮ ಹೃದಯದಲ್ಲಿದೆಯಾ? ದೇವರು ಹೇಳ್ತಾನೆ, ಶಿಶುಭಾವದಿಂದ ಮಾತ್ರ ನಾವು ದೇವರ ರಾಜ್ಯವನ್ನು ಅಂಗೀಕರಿಸುವುದಕ್ಕೆ ಸಾಧ್ಯ. ಮಕ್ಕಳು ಮುಗ್ಧ ಮನಸ್ಸುಳ್ಳಂತಹ ಮಕ್ಕಳು, ಅವರು ಒಂದು ವೈಟ್ ಬೋರ್ಡ್ ಇದ್ದ ಹಾಗೆ. ಅವರು ಸಂಡೇ ಸ್ಕೂಲ್ ನಲ್ಲಿ ಕಲಿತಿರುವಂತದ್ದು ಭದ್ರವಾಗಿ ಹಿಡಿದುಕೊಳ್ತಾರೆ. ಆದ್ರೆ ನಾವು ನೋಡ್ತೇವೆ, ಬೇರೆ ಬೇರೆ ಬೀಜಗಳು ಬಂದು ಅಲ್ಲಿ ಬಿತ್ತುವಾಗ, ಸೈತಾನನ ಶೋಧನೆಗಳು ಆಗುವಾಗ
ಅನೇಕ ವೇಳೆ ಅವರು ದೇವರನ್ನ ಬಿಟ್ಟು ಹೊರಟು ಹೋಗ್ತಾರೆ. ಇಂತಹ ಒಂದು ಕೆಟ್ಟತನವನ್ನ, ಸೈತಾನನ ಶೋಧನೆಗಳನ್ನ ಬಿತ್ತುವವರು ನಾವಾಗಿದ್ದೇವಾ? ತಂದೆ ತಾಯಿಗಳಾಗಿ ಮನೆಯಲ್ಲಿ ಸಭೆಯವರ ಬಗ್ಗೆ ನಾವು ಯಾವ ರೀತಿಯಲ್ಲಿ ಮಾತಾಡ್ತೇವೆ? ಸಂಡೇ ಸ್ಕೂಲ್ ಟೀಚರ್ಸ್ನವರ ಬಗ್ಗೆ ಯಾವ ರೀತಿಯಲ್ಲಿ ಮಾತಾಡ್ತೇವೆ? ಸಭಾಪಾಲನಾ ಸಮಿತಿಯವರ ಬಗ್ಗೆ ನಾವು ಮಕ್ಕಳ ಮುಂದೆ ಯಾವ ರೀತಿಯಲ್ಲಿ ಮಾತಾಡ್ತೇವೆ? ಸಂಡೇ ಸ್ಕೂಲ್ ನಲ್ಲಿ ಅವರನ್ನ ಎಷ್ಟು ಒಂದು ವಾಕ್ಯದಲ್ಲಿ ಭದ್ರವಾಗಿ ನಡೆಸಿದ್ರು ಕೂಡ ಅವರು ವೆರಿ ನೆಕ್ಸ್ಟ್ ಮೂಮೆಂಟ್ ಮನೆಗೆ ಬರ್ತಾರೆ, ತಂದೆ ತಾಯಿಗಳ ಜೊತೆಲಿ ಇರ್ತಾರೆ. ನಾವು ಒಳ್ಳೆಯದನ್ನ ಮಾತನಾಡುವಾಗ ನಮ್ಮ ಸಭೆಯ ಹಿರಿಯರ ಕುರಿತಾಗಿರಬಹುದು, ಸಭಾ ಪಾಲಕರ ಕುರಿತಾಗಿರಬಹುದು, ಅಥವಾ ನಮ್ಮ ನೆರೆಯವರ ಕುರಿತಾಗಿರಬಹುದು, ಅಥವಾ ನಮ್ಮ ಸಭೆಯ ಬೇರೆ ಸಭೆಯವರ ಕುರಿತಾಗಿರಬಹುದು, ನಾವು ಯಾವಾಗ ಕೆಟ್ಟದನ್ನ ಮಾತಾಡ್ತೇವೋ ಆ ಕ್ಷಣದಲ್ಲಿ ಆ ಮಕ್ಕಳು ಅವರ ಮುಂದೆ ನಾವು ಆಡುವಂತಹ ಮಾತು ಬಹಳ ಪರಿಣಾಮಕಾರಿಯಾಗಿರ್ತದೆ. ನಾವು ಸತ್ಯವಂತರಾಗಿರಬೇಕು, ಸತ್ಯದಿಂದ ಮಕ್ಕಳನ್ನ ನಡೆಸುವಂತವರಾಗಿರಬೇಕು. ಒಂದು ಕಡೆ ಒಳ್ಳೆಯದನ್ನ ಬಿತ್ತುವಾಗ ಇನ್ನೊಂದು ಕಡೆಯಿಂದ ಕೆಟ್ಟದನ್ನ ಬಿತ್ತುವವರು ನಾವಾಗಿರಬಾರದು. ನಮ್ಮ ಮಕ್ಕಳ ಮುಂದೆ ನಾವು ಆಡುವಂತಹ ಮಾತು ಅದು ಬಹಳ ಯೋಚನೆ ಮಾಡಿ ನಾವು ಮಾತುಗಳನ್ನ ಆಡಬೇಕು. ಪ್ರೀತಿಯ ದೇವಜನರೇ, ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಮುಗ್ಧ ಮನಸ್ಸುಗಳನ್ನ ನಾವು ಹೇಗೆ ಬೆಳೆಸುತ್ತೇವೆ? ನಮಗೆ ಯಾವುದೇ ರೀತಿಯಾದಂತಹ ವ್ಯಾಜ್ಯಗಳಿದ್ರೂ ಕೂಡ ಅದು ದೊಡ್ಡವರ ಮುಂದೆ ಮಾತ್ರ ಮಾತುಕತೆಯಾಗಬೇಕೇ ಹೊರತು ಮಕ್ಕಳ ಮುಂದೆ ಅಲ್ಲ. ಆದುದರಿಂದ ಈ ಸಮಯದಲ್ಲಿ ಸತ್ಯವಂತನಾಗಿ, ಪ್ರೀತಿ ತೋರಿಸುವವನಾಗಿ, ಸತ್ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿಯಾಗಿ ಗಾಯನು ಕಾಣಿಸಿಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ದೆಮೇತ್ರಿಯನ ಕುರಿತಾದಂತಹ ವಿಚಾರಗಳನ್ನ ನಾವು 11ನೇ ವಚನದಲ್ಲಿ ನಾವು ನೋಡ್ತೇವೆ. ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ದೆಮೇತ್ರಿಯನು ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. ಒಳ್ಳೆಯವರು ಎಂಬುದಾಗಿ ನಾವು ನಡೆದುಕೊಳ್ಳಬೇಕು. ಇಂದು ಸಬ್ಬತ್ ಶಾಲೆಯಲ್ಲಿ ನಾವು ಬೆಳೆದು ಬಂದಂತಹ ನಾವು ದೊಡ್ಡವರಾಗಿ ಯಾವ ರೀತಿಯಲ್ಲಿ ಇದ್ದೇವೆ? ಆದ್ರೆ ಅದೇ ರೀತಿಯಲ್ಲಿ ದಿಯೋತ್ರೇಫನ ಕುರಿತಾಗಿ ನಾವು ನೋಡುವಾಗ 10ನೇ ವಚನ, ಅವನು ಹರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾನೆ. ಇವು ಸಾಲದೆ ತಾನು ಸಹೋದರರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ. ಪ್ರೀತಿಯ ದೇವಜನರೇ, ಇಂದು ನಾವು ಗಾಯನಂತಿದ್ದೇವಾ, ದೆಮೇತ್ರಿಯನಂತಿದ್ದೇವಾ, ಅಥವಾ ದಿಯೋತ್ರೇಫನಂತೆ ನಾವಿದ್ದೇವಾ? ನಮ್ಮನ್ನು ನಾವು ಹರಟೆ ಕೊಚ್ಚಿಕೊಳ್ಳುವಂತಹ ಜನರಾಗಿ, ಬೇರೆಯವರ ಕುರಿತಾಗಿ ಕೆಟ್ಟದನ್ನ ಮಾಡುವಂತಹ ಜನರಾಗಿ ನಾವು ಕಾಣಿಸಿಕೊಂಡಿದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹೇಗಿರುತ್ತೇವೋ ನಮ್ಮ ಮಕ್ಕಳು ಕೂಡ ಹಾಗೆ ಇರುತ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ದೇವರೇ, ನಾವು ಕಳೆದಂತ ಈ ಸಮಯಕ್ಕೋಸ್ಕರ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ಸಭೆಯಲ್ಲಿ ಮಕ್ಕಳು, ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನ ಹೇಳುವಾಗ, ಅನೇಕ ರೀತಿಯಾದಂತಹ ಸೇವೆಯ ಮೂಲಕವಾಗಿ ನಿನ್ನನ್ನು ಮಹಿಮೆ ಪಡಿಸುವಾಗ ಅವರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಅವರನ್ನ ಪೋಷಿಸುವಲ್ಲಿ, ಬೆಳೆಸುವಲ್ಲಿ, ಅವರ ಜೊತೆಗೆ ನಾವಿಟ್ಟುಕೊಂಡಂತಹ ಎಲ್ಲ ಸಂಭಾಷಣೆಗಳಲ್ಲಿ, ನಮ್ಮ ಮಾದರಿಯ ಜೀವಿತದಲ್ಲಿ ನಾವು ಅವರನ್ನ ನಿನ್ನ ವಾಕ್ಯದಲ್ಲಿ ಬೆಳೆಸುವಂತೆ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸು. ನಿನ್ನ ಸಭೆಯಲ್ಲಿ ನಾವು ಯೋಗ್ಯರಾಗಿ, ಸತ್ಯವಂತರಾಗಿ, ನೀತಿವಂತರಾಗಿ, ಒಳ್ಳೆಯದನ್ನ ಪುರಸ್ಕರಿಸುವಂತಹ ಜನರಾಗಿ, ಕೆಟ್ಟದನ್ನ ತಿರಸ್ಕರಿಸುವಂತಹ ಜನರಾಗಿ ಕಾಣಿಸುವಂತೆ ನೀನು ಆಶೀರ್ವದಿಸು. ನಮ್ಮ ನಡೆ, ನುಡಿ, ಕ್ರಿಯೆಗಳು ಮಕ್ಕಳಿಗೆ ಮಾದರಿಯಾಗಿರಲಿ. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ ಸ್ವಾಮಿ. ಆಮೆನ್.
ನಾವೆಲ್ಲರೂ ಎದ್ದು ನಿಂತುಕೊಂಡು ಅಪೊಸ್ತಲರ ವಿಶ್ವಾಸೋತ್ತರವನ್ನು ಒಟ್ಟಾಗಿ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟು ಎಂಬುದನ್ನು ನಂಬುತ್ತೇನೆ. ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಸಪತ್ ಶಾಲಾ ಮಕ್ಕಳಿಂದ ಕೆಲವು ಕಾರ್ಯಕ್ರಮಗಳನ್ನ ನಾವು ನೋಡೋಣ. ಕರ್ತನಲ್ಲಿ ಪ್ರೀತಿಯ ಸಭಿಕರೇ, ನಮ್ಮ CSI ಅಲ್ಮನಾಕ್ ಪ್ರಕಾರ ಕಳೆದ ವಾರದಂದು ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಆಚರಿಸಬೇಕಾಗಿದ್ದರೂ ನವೆಂಬರ್ 14 ಮಕ್ಕಳ ದಿನಾಚರಣೆಯಾದ ಈ ದಿನದಲ್ಲಿ ನಮ್ಮ ಸಭೆಯಲ್ಲಿ ವರ್ಲ್ಡ್ ಸಂಡೇ ಸ್ಕೂಲ್ ಸಂಡೇ ಆಚರಿಸ್ತಾ ಇರುವುದಕ್ಕೆ ಹರ್ಷಿಸುವವನಾಗಿದ್ದೇನೆ. ನಮ್ಮ ಸಂಡೇ ಸ್ಕೂಲ್ ಮಕ್ಕಳಿಂದ ನಾವೀಗ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಮೊದಲನೇದಾಗಿ ಬಿಗಿನರ್ ಮತ್ತು ಪ್ರೈಮರಿ ಮಕ್ಕಳು ಮೆಮೊರಿ ವರ್ಸಸ್ ಹೇಳಲಿದ್ದಾರೆ. ಟೀಚರ್ಸ್ ಬಂದು ಇದನ್ನು ನಡೆಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. I will make your name and a praise. Zephaniah chapter 3 verse 20. Fear not, for I am. Fear not, for I am me. With the Isaiah chapter 43 verse 5. Do not be afraid, for I am with you. Do not be discouraged, for I am your God. I will strengthen you and help you. I will uphold you with my righteous right arm. Isaiah chapter 41 verse 10. Jesus said, "Let the little children come to me, and do not hinder them, for the kingdom of heaven belongs to such as this." Matthew 19 chapter 14. ಕೀರ್ತನೆಗಳು 121 ಪೂರ್ತಿಯಾಗಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಲ್ಲಿ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿಂದಿಸುವುದಿಲ್ಲ. ನಿನ್ನನ್ನು ಕಾಯುವವನೇ ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನೇ ಯೆಹೋವನೇ. ಹಗಲಲ್ಲಿ ಸೂರ್ಯನು ಇರಲು ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನೆಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನಿಂದ ಸದಾ ಕಾಲವು ಯೆಹೋವನು ನಿನಗೆ ಕಾಪಾಡುವನು. ಆಮೆನ್. Praise the Lord.
Psalms 121. I lift up my eyes to the hill. Where does my help come from? My help comes from the Lord, the maker of heaven and earth. He will not let your foot slip. He who watches over you will not slumber. Indeed, he who watches over Israel will neither sleep nor slumber. The Lord watches over you. The Lord is your shade at your right hand. The sun will not harm you by day, nor the moon by night. The Lord will keep you from all harm. He will watch over your life. He will watch over your coming and going, both now and forevermore. Praise the Lord. ಮತ್ತಾಯ 5:3-5 ವಚನಗಳು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. Praise the Lord. Praise the Lord, I am Kenilia. Psalms 91, 1-16. He that dwelleth in the secret place of the Most High shall abide under the shadow of the Almighty. I will say of the Lord, He is my refuge and my fortress. My God, in Him will I trust. Surely He shall deliver thee from the snare of the fowler and from the noisome pestilence. He shall cover thee with His feathers, and under His wings shalt thou trust. His truth shall be thy shield and buckler. Thou shalt not be afraid for the terror by night, nor for the arrow that flieth by day, nor for the pestilence that walketh in darkness, nor for the destruction that washeth at noonday. 1,000 shall fall at thy side, and 10,000 at the right hand, but it shall not come nigh thee. Only with thine eye shalt thou behold and see the reward of the wicked. Because thou hast made the Lord, which is my refuge, even the Most High, thy habitation. They shall no evil befall thee, neither shall any plague come nigh thy dwelling. For He shall give His angels charge over thee, to keep thee in all thy ways. They shall bear thee up in their hands, lest thou dash thy foot against a stone. Thou shalt tread upon the lion and adder, the young lion and the dragon shalt thou trample under feet. Because He has set His love upon me, therefore will I deliver him and set him on high, because he hath known my name. He shall call upon me, and I'll answer him. I'll be with him in trouble. I'll deliver him and honor him. With long life will I satisfy him and show him my salvation. Thank you. Praise the Lord. Psalms 121. I lift up my eyes to the mountains. Where does my help come from? My help comes from the Lord, maker of heaven and earth. He will not let your foot slip. He who watches over you will not slumber. Indeed, he who watches over Israel will neither slumber nor sleep. The Lord watches over you. The Lord is your shade at your right hand. The sun shall not harm you by the day, nor the moon by night. The Lord will watch over all your harm. He will watch over your life. The Lord watches over you, your coming and going, both now and forevermore. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿ ನನ್ನನ್ನು ಬರಮಾಡುತ್ತಾನೆ. ಥ್ಯಾಂಕ್ ಯು. ದೇವರ ವಾಕ್ಯವನ್ನು ಬಾಯಿಪಾಠ ಮಾಡಿ ಮುದ್ದಾಗಿ ಹೇಳಿದಂತ ಎಲ್ಲ ಮಕ್ಕಳಿಗೆ ವಂದಿಸುವವನಾಗಿದ್ದೇನೆ. ಈಗ ನಮ್ಮ
ಜೂನಿಯರ್, ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ಮಕ್ಕಳು ಹಾಗೂ ಟೀಚರ್ಸ್ನಿಂದ ಒಂದು ವಿಶೇಷ ಗೀತೆಗಳನ್ನು ನಾವು ಪ್ರಸ್ತುತಪಡಿಸಲಿದ್ದೇವೆ. 3 ವಿಶೇಷ ಗೀತೆಗಳನ್ನು ಹಾಡಲಿದ್ದೇವೆ. 2 ಇಂಗ್ಲಿಷ್ ಗೀತೆ ಮತ್ತು 1 ಕನ್ನಡದ ಗೀತೆಯನ್ನು ಹಾಡಲಿದ್ದೇವೆ. ಮಕ್ಕಳೆಲ್ಲರೂ ಮತ್ತು ಟೀಚರ್ಸ್ ಬೇಗನೆ ಇಲ್ಲಿ ಬಂದು ಹಾಡುವುದಕ್ಕೆ ಅಸೆಂಬಲ್ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ. We thank you for your presence, O God. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಲೋಕದಲ್ಲಿ
ಶಾಸ್ತ್ರ ದಿನಕ್ಕಿಂತ ನಿನ್ನ ಪ್ರಸನ್ನತೆಯಲ್ಲಿ ಇರುವ ಒಂದು ದಿನವು ಎಷ್ಟೋ ಮಧುರವು. ಆ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿಕೊಳ್ಳಿ, ಇಲ್ಲದಿದ್ದ ಪ್ರಸನ್ನಿಸೋಲ್ಲ.
ವಂದನೆಗಳು ಮಕ್ಕಳೇ. ಸಭೆಯವರಿಗೆ ತೀರ್ಥಕ ವಿಷಯಗಳು ಇಂದಿನ ವಿಶ್ವಭಾವಗಳ ಸಭಾದಿಂದ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ದೇವ ಸಂದೇಶದೊಂದಿಗೆ ಆರಾಧನೆ ನಡೆಸಿಕೊಳ್ಳುವ मनोराज सुंदर, कुमारी तबिता इमानुएल, ಕುಮಾರಿ ಆಶ್ರಯ ಅಲೋವಾ ಗೌನ ಇವರುಗಳು ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವ ನಮ್ಮ ಸಭಾ ದಂಪತಿಗಳು ಶ್ರೀಮತಿ ಮಂಜುಳಾ ಡೆಲೈಲ ಹಾಗೂ ಶ್ರೀ ವಿಜಯಕುಮಾರ್, ಶ್ರೀಮತಿ ವಿದ್ಯಾ ತೊಂಡ್ಯಾಲ್ ಹಾಗೂ ಶ್ರೀ ಸಿರಿಲ್ ಅಜಿತ್, ಶ್ರೀಮತಿ ಸುಕೇಶ್ನಿ ಹಾಗೂ ಶ್ರೀ ರಾಹುಲ್ ಜೆ, ಶ್ರೀಮತಿ ಅನಿತಾ ಮಾನಸೆ ಹಾಗೂ ಶ್ರೀ ಎಬಿನೇಜರ್ ದೀಪಕ್, ಶ್ರೀಮತಿ ಕನಕರತ್ನ ಹಾಗೂ ಶ್ರೀ ಡಿ ರಾಮ್ ಸಿಂಗ್, ಶ್ರೀಮತಿ ಕಲಾವತಿ ಹಾಗೂ ಶ್ರೀ ಮಂಜು ಆರ್ ಇವರುಗಳು. ಇವರೆಲ್ಲರನ್ನೂ ತಂದೆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲೆಂದು ಸಭೆಯಾಗಿ ಹಾರೈಸುವವರಾಗಿದ್ದೇವೆ. ಕಳೆದ ವಾರದ ಕಾಣಿಕೆ ವಿವರ: ಸಭಾವಂತಿಕೆಯಾಗಿ ಬಂದದ್ದು 4,420 ರೂಪಾಯಿಗಳು. ಕಾಣಿಕೆ ಚೀಲದಿಂದ ಬಂದದ್ದು 23,560 ರೂಪಾಯಿಗಳು. ಕೃತಜ್ಞತ ಕಾಣಿಕೆಯಾಗಿ 12,750 ರೂಪಾಯಿಗಳು. ಜನ್ಮದಿನದ ಕಾಣಿಕೆ 2,000 ರೂಪಾಯಿಗಳು. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 31,900 ರೂಪಾಯಿಗಳು. ದಶಮಾಂಶ ಕಾಣಿಕೆ 34,650 ರೂಪಾಯಿಗಳು. ಸಭಾಶಾಲಾ ಕಟ್ಟಡದ ನಿರ್ವಹಣೆಗಾಗಿ 5,000 ರೂಪಾಯಿಗಳು. ಸಭಾಶಾಲಾ ಮಕ್ಕಳಿಂದ 850 ರೂಪಾಯಿಗಳು. ಒಟ್ಟು ಸಂಗ್ರಹವಾದಂಥ ಕಾಣಿಕೆ 1,15,130 ರೂಪಾಯಿಗಳು. ಸುಗ್ಗಿ ಹಬ್ಬದ ಹರಾಜಿನ ಮೂಲಕ ಬಾಕಿ ವಸೂಲಾದ ಕಾಣಿಕೆ 36,000 ರೂಪಾಯಿಗಳು. ಮಹಿಳಾ ಅನ್ಯೋನ್ಯ ಕೂಟದ ವತಿಯಿಂದ ಕಾಣಿಕೆಯನ್ನು ನೀಡಲು ಕೇಳಿಕೊಂಡಿರುತ್ತಾರೆ ಹಾಗೂ ವಿಶೇಷ ಕಾಣಿಕೆಯ ಲಕೋಟೆಯನ್ನ ನಿಮ್ಮ ಮುಂದೆ ಇಡಲಾಗಿದೆ. ಕಾಣಿಕೆಯನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ದಕ್ಷಿಣ ಭಾರತ ಸಭೆ, ಕ್ರೈಸ್ತ ಶಿಕ್ಷಣ ಸಂಸ್ಥೆ ಸಮಿತಿ, ವಿಶ್ವ ಭಾನುವಾರ ಶಾಲಾ ದೇವಾಲಯದಲ್ಲಿ ಮಕ್ಕಳು ಎಂಬ ಶೀರ್ಷಿಕೆಯನ್ನು ಆಧರಿಸಿ ಈ ದಿನ ನಮ್ಮ ಸಭೆಯ ಮಕ್ಕಳು ವಿಶೇಷ ಗೀತೆಯನ್ನು ಹಾಡುವುದರ ಮೂಲಕ ಹಾಗೂ ಆರಾಧನೆ ನಡೆಸಿಕೊಟ್ಟಂತಹ ಶಿಕ್ಷಕರನ್ನು ಸಭೆಯ ಪರವಾಗಿ ವಂದಿಸಿ ಸಭಾಶಯ ಮಕ್ಕಳೆಲ್ಲರಿಗೂ ಸಭೆಯ ಪರವಾಗಿ ಶುಭವನ್ನ ಕೋರುವನಾಗಿದ್ದೇನೆ. ಈ ಸಭಾಶಾಲೆಯ ಸಂಚಾಲಕರಾದ ಶ್ರೀ ಸಾಮ್ಯಲ್ ಪ್ರಶಾಂತ್ ಕುಮಾರ್ ಅವರಿಗೂ ಸಭೆಯ ಪರವಾಗಿ ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ವಂದಿಸುವನಾಗಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಮಕ್ಕಳ ಮಧ್ಯದಲ್ಲಿ ಸೇವೆ ಸಲ್ಲಿಸುವಂತೆ ಅವರನ್ನ ಕೇಳಿಕೊಳ್ಳುತ್ತೇನೆ. ಯಾರಾದರೂ ಟೂ ವೀಲರ್ಸ್ ಅಂದ್ರೆ ಸ್ಕೂಟರ್ ಕೀ ಕಳೆದುಕೊಂಡಿದ್ದರೆ ಅದು ಹೊರಗಡೆ ನಮ್ಮ ಸೆಕ್ಯೂರಿಟಿ ಹತ್ರ ಇದೆ, ಅದನ್ನ ಪಡೆದುಕೊಳ್ಳಬಹುದು. ವಿವಾಹ ಪ್ರಕಟಣೆ: ನಮ್ಮ ಸಭೆಯ ಸದಸ್ಯರಾದ ಶ್ರೀ ಅಜಯ್ ಬಿ ಅವರ ಮಗನಾದ ಚಿರಂಜೀವಿ ವಿಕ್ಕಿ ಬಾಬು ಎಂಬಾತನಿಗೂ ಇಂಡಿಯಾ ಚರ್ಚ್ ಆಫ್ ನಜರೇತ್ ಹೊಸಕೋಟೆ ತಾಲೂಕು ಬೆಂಗಳೂರು ಈ ಸಭೆಗೆ ಸೇರಿದ ಶ್ರೀ ಜಾನ್ ಪ್ರಸಾದ್ ಅವರ ಮಗಳಾದ
ಚಿರಂಜೀವಿ ಸೌಭಾಗ್ಯವತಿ ಎಲಿಜಬೆತ್ ಎಂಬ ಆಕೆಗೂ ಪರಿಶುದ್ಧ ವಿವಾಹ ಸಂಸ್ಕಾರವು ನೆರವೇರಲಿದೆ ಎಂಬುದಾಗಿ ಪ್ರಕಟಿಸುತ್ತೇನೆ. ಇವರಿಬ್ಬರೂ ಮದುವೆ ಮೂಲಕ ಒಂದಾಗಬಾರದು ಎಂಬುದಕ್ಕೆ ಯಾರಿಗಾದರೂ ನ್ಯಾಯವಾದ ಕಾರಣಗಳೇನಾದರೂ ಇರುತ್ತಾದರೆ ಅಂಥವರು ಬರವಣಿಗೆ ಮೂಲಕ ಮುಂಚಿತವಾಗಿ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಇದು 2ನೆಯ ಪ್ರಕಟಣೆಯಾಗಿರುತ್ತದೆ. ಮುಂದಿನ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನ ನಡೆಸಲಾಗುವುದು. ಪ್ರೀತಿಯುಳ್ಳ ದೇವ ಜನರೇ, ಕಳೆದಂತ ವಾರದಲ್ಲಿ ಪ್ರಕಟಿಸಿದಂತೆ ಶ್ರೀಮತಿ ಸುಸನ್ನ ಅವರ ಒಂದು ಆರೋಗ್ಯದ ವಿಷಯಕ್ಕೋಸ್ಕರ ನಿಮ್ಮಲ್ಲಿ ಅನೇಕರು ಕಾಣಿಕೆಗಳನ್ನ ಕೊಡುವುದರ ಮೂಲಕವಾಗಿ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಅವರಿಗೆ ಸಂಗ್ರಹಿಸಲ್ಪಟ್ಟಂತಹ ಎಲ್ಲ ಹಣವನ್ನ ಅವರಿಗೆ ನಾವು ತಲುಪಿಸಿದ್ದೇವೆ ಹಾಗೂ ಅವರೆಲ್ಲ ಸಂಪೂರ್ಣ ವೆಚ್ಚವನ್ನ ಒಂದು ವೈದ್ಯಕೀಯ ರೀತಿಯಲ್ಲಿ ಸಭೆಯವರಾಗಿ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮುಂದಿನ ದಿನದಲ್ಲಿ ಅವರನ್ನ ದೇವರು ಆಶೀರ್ವದಿಸಲಿ. ಅವರಿಗೋಸ್ಕರ ನೀವು ನಿಮ್ಮ ಮನೆಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ರೆವರೆಂಡ್ MM ಜಾರ್ಜ್ ಅಯ್ಯನವರು ಕೂಡ ಕೊರೋನಾದಿಂದಾಗಿ ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ನಲ್ಲಿ ಅವರು ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾರೆ. ಆ ಸೇವಕರಿಗೋಸ್ಕರ ನೀವು ನಿಮ್ಮ ಮನೆಗಳಲ್ಲಿ ಅವರಿಗೋಸ್ಕರ ಹೃದಯದಿಂದ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈಗಾಗಲೇ ಪ್ರಕಟಿಸಿದಂತೆ ಮಹಿಳಾ ಅನ್ಯೋನ್ಯ ಕೂಟದವರು ವಿಶೇಷ ಲಕೋಟೆಗಳನ್ನ ಇಟ್ಟಿದ್ದಾರೆ. ಧಾರಾಳವಾಗಿ ಹಣ ಸಹಾಯ ಮಾಡುವುದರ ಮೂಲಕವಾಗಿ ಈ ಒಂದು ಸೇವೆಯನ್ನ ಪ್ರೋತ್ಸಾಹಿಸಿರಿ ಎಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇನ್ನು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಇಂಟರ್ ಡಿನಾಮಿನೇಷನ್ ಫೋರಂ, ಇಲ್ಲಿ ಎಲ್ಲಾ ಕ್ರೈಸ್ತರು, ಇಂಡಿಪೆಂಡೆಂಟ್ ಚರ್ಚ್ನವರು ಹಾಗೂ ಎಲ್ಲ ಕ್ರೈಸ್ತರು ಸೇರಿಕೊಂಡು ಎ ಸೈಲೆಂಟ್ ಪ್ರೊಟೆಸ್ಟ್ ರ್ಯಾಲಿ ಎನ್ನುವಂಥದ್ದು ಎಗೇನ್ಸ್ಟ್ ಟು ಪ್ರಪೋಸ್ಡ್ ಆಂಟಿ ಕನ್ವರ್ಷನ್ ಬಿಲ್, ಇದಕ್ಕೋಸ್ಕರ ಒಂದು ಸೈಲೆಂಟ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಶುಕ್ರವಾರ 19ನೇ ತಾರೀಕು ನವೆಂಬರ್ 3 ಗಂಟೆಗೆ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡ್, ವಿಠಲ್ ಮಲ್ಯ ರೋಡ್, ಇಲ್ಲಿಂದ ಇದು ಪ್ರಾರಂಭವಾಗ್ತದೆ. ಕ್ರೈಸ್ತರಾದಂತಹ ನಾವೆಲ್ಲರೂ ಈ ರ್ಯಾಲಿಯಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಈ ಆಂಟಿ ಕನ್ವರ್ಷನ್ ಎನ್ನುವಂತ ಒಂದು ಇದಕ್ಕೆ ವಿರುದ್ಧವಾಗಿ ನಮ್ಮ ಮೌನವಾದಂತಹ ಒಂದು ಪ್ರತಿಭಟನೆಯನ್ನ ತೋರಿಸುವುದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದಂತಹ 2021 ಹಾಗೂ 24ರ ತ್ರೈವಾರ್ಷಿಕ ಮಧ್ಯ ಸಭಾ ಪ್ರಾಂತ ಚುನಾವಣೆಯಲ್ಲಿ ಅನೇಕ ರೀತಿಯಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಆಯ್ಕೆಯಾದಂತವರು ಈ ರೀತಿಯಾಗಿದ್ದಾರೆ. ನಾನು ಹೆಸರು ಓದುವಾಗ ಅವರು ದಯವಿಟ್ಟು ಮುಂದೆ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಸಿನೋಡ್ ರೆಪ್ರೆಸೆಂಟೇಟಿವ್ ಆಗಿ ಶ್ರೀಯುತ ದೇವದಾಸ್ ಸಾಧು ಅವರು ದಯವಿಟ್ಟು ಮುಂದೆ ಬನ್ನಿ. ಅದೇ ರೀತಿಯಲ್ಲಿ ಇಂಟರ್ ಡಯಾಸಿಸನ್ ಲಿಟ್ರೇಚರ್ ಕಮಿಟಿಯಲ್ಲಿ ಶ್ರೀಯುತ ಸುಹಾಸ್ ಅವರು ಹಾಗೂ ಎಜುಕೇಶನ್ ಕಮಿಟಿಯಲ್ಲಿ ಶ್ರೀಮತಿ ಮಧುರಾ ಅವರು ದಯಮಾಡಿ ಮುಂದೆ ಬನ್ನಿ ವಿಶೇಷ ಪ್ರಾರ್ಥನೆಗೋಸ್ಕರ. ಅದೇ ರೀತಿಯಲ್ಲಿ 2021-24 ಮಧ್ಯಸಭಾ ಪ್ರಾಂತ ಮಹಿಳಾ ಅನ್ಯೋನ್ಯ ಕೂಟದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಶ್ರೀಮತಿ ರಶ್ಮಿ ಕ್ರಿಸ್ಟಫರ್ ಅವರು ಮುಂದೆ ಬರಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈಗ ಸಂಡೇ ಸ್ಕೂಲ್ ಅವರಿಂದ ಕನ್ವೀನರ್ ಅವರಿಂದ ವರದಿಯನ್ನ ನಾವು ಕೇಳೋಣ. ಶ್ರೀಯುತ ಸ್ಯಾಮ್ಯುಲ್ ಪ್ರಶಾಂತ್ ಅವರು ಮುಂದೆ ಬಂದು ವರದಿಯನ್ನ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯ ಸಭಿಕರೇ, ತಮ್ಮೆಲ್ಲರಿಗೂ ಸಬತ್ ಶಾಲೆಯ ಪರವಾಗಿ, ಸಭಾಪಾಲಕರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವವನಾಗಿದ್ದೇನೆ.
ಕಳೆದ ಸಾಲಿನ ಅಂದರೆ 2020-21 ಸಬ್ಬತ್ ಶಾಲೆಯ ವರದಿಯನ್ನು ಪ್ರಸ್ತುತಪಡಿಸಲು ಹರ್ಷಿಸುತ್ತೇನೆ. ಕಳೆದ ವರ್ಷ ಜನವರಿ 3ನೇ ವಾರದಲ್ಲಿ ಆರಂಭವಾದ ಸಬ್ಬತ್ ಶಾಲೆಯು ಕರೋನಾ ಪ್ಯಾಂಡಮಿಕ್ನಿಂದಾಗಿ ಮಾರ್ಚ್ 2ನೇ ವಾರದಿಂದಲೇ ಎಲ್ಲಾ ಶಾಲಾ ಕಾಲೇಜುಗಳು ನಡೆಸುವುದನ್ನು ತಡೆಹಿಡಿದಾಗ ಡಯೋಸಿಸ್ನ ಸೂಚನೆಯ ಮೇರೆಗೆ ಸಬ್ಬತ್ ಶಾಲೆ ನಡೆಸುವುದನ್ನು ನಿಲ್ಲಿಸಲಾಯಿತು. ಆದರೂ ಏಪ್ರಿಲ್ 2ನೇ ವಾರದಿಂದ ಆನ್ಲೈನ್ ಮುಖಾಂತರ ಸಂಡೇ ಸ್ಕೂಲ್ ಕ್ಲಾಸಸ್ ಪುನರಾರಂಭಿಸಲಾಯಿತು. ನಮ್ಮ ಆನ್ಲೈನ್ ಸಂಡೇ ಸ್ಕೂಲ್ನ ವೈಶಿಷ್ಟ್ಯತೆ ಏನೆಂದರೆ ಬಿಗಿನರ್ಸ್, ಪ್ರೈಮರಿ, ಜೂನಿಯರ್, ಇಂಟರ್ಮೀಡಿಯೇಟ್, ಸೀನಿಯರ್ ವಿಭಾಗಗಳು ಪ್ರತ್ಯೇಕವಾಗಿ ಅವರ ಕ್ಲಾಸಸ್ಗಳನ್ನು ಆನ್ಲೈನ್ ಮುಖಾಂತರ ನಡೆಸಿಕೊಂಡು ಹೋದದ್ದು. ನಾವು ಗಮನಿಸುವುದಾದರೆ ಇತರ ಕೆಲವು ದೊಡ್ಡ ಸಭೆಗಳು ಆನ್ಲೈನ್ ಕ್ಲಾಸಸ್ ಮಾಡಲೇ ಇಲ್ಲ. ಇನ್ನೂ ಕೆಲವು ಸಭೆಗಳು ಎಲ್ಲಾ ಮಕ್ಕಳಿಗೂ ಒಂದೇ ಆನ್ಲೈನ್ ಕ್ಲಾಸ್ ನಡೆಸಿದರೂ ನಮ್ಮಲ್ಲಿ ಪ್ರತಿ ಕ್ಲಾಸ್ನ ಪಠ್ಯಕ್ರಮಕ್ಕೆ ತಕ್ಕಂತೆ ಕ್ಲಾಸಸ್ ನಡೆಸಿದ್ದು ನಮ್ಮ ಸಂಡೇ ಸ್ಕೂಲ್ ಟೀಚರ್ಸ್ಗಳ ಪರಿಶ್ರಮದಿಂದ. ಇದು ನಿಜಕ್ಕೂ ಶ್ಲಾಘನೀಯವಾದದ್ದು. ಹಾಗೆಯೇ ಆನ್ಲೈನ್ ಕಲಿಕೆಗೆ ಅನುವು ಮಾಡಿಕೊಟ್ಟು ಪ್ರೋತ್ಸಾಹಿಸಿದ ಪೋಷಕರ ಸಹಕಾರವೂ ವಿಶೇಷವಾದದ್ದು. ಈ ವರ್ಷ ಅಂದರೆ ಫೆಬ್ರವರಿ 2021ರಲ್ಲಿ ಜೂನಿಯರ್, ಸೀನಿಯರ್, ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಸಭೆಯಲ್ಲಿ ಎಂದಿನಂತೆ ಪುನರಾರಂಭವಾದಂಥ ಸಂಡೇ ಕ್ಲಾಸಸ್ ಏಪ್ರಿಲ್ನಲ್ಲಿ ಅವರಿಗೆ ಪರೀಕ್ಷೆ ನಡೆಸಲು ನಿರ್ಧರಿಸಿದ ನಂತರ ಕರೋನಾ 2ನೇ ಅಲೆಯಿಂದಾಗಿ ಮತ್ತೆ ಮುಂದೂಡಬೇಕಾಯಿತು. ನಂತರ ಲಾಕ್ಡೌನ್ ನಿಯಮಗಳು ಸಡಿಲಿಸಿದ ನಂತರ ಕಳೆದ ತಿಂಗಳಿನಲ್ಲಿ ಅಂದರೆ ಅಕ್ಟೋಬರ್ನಲ್ಲಿ ಅವರಿಗೆ ಪರೀಕ್ಷೆಗಳು ನಡೆಸಲ್ಪಟ್ಟವು. ಈ ನಡುವೆ 2ನೇ ಲಾಕ್ಡೌನ್ ಜಾರಿಯಲ್ಲಿದ್ದಾಗ ನಮ್ಮ ಸಭೆಯಲ್ಲಿ ಆನ್ಲೈನ್ VBS ನಡೆಸಿದ್ದು ನಮ್ಮ ಸಬ್ಬತ್ ಶಾಲೆಯ ಒಂದು ವಿಶೇಷತೆ. ಜೂನ್ 21ರಿಂದ 27ರವರೆಗೆ ಮೈ ರೆಫ್ಯೂಜ್ ಮೈ ಫೋರ್ಟ್ರೆಸ್, ನನ್ನ ಶರಣನು ನನ್ನ ದುರ್ಗವು ಎನ್ನುವಂತ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಎಲ್ಲಾ ಟೀಚರ್ಸ್ಗಳ ಅನುಭವ ಮತ್ತು ಪರಿಶ್ರಮದಿಂದ ಯಾವುದೇ ರೀತಿಯ ವೆಚ್ಚವಿಲ್ಲದೆ ಮತ್ತು ಹೊರಗಿನ ಸಹಾಯ ಪಡೆದುಕೊಳ್ಳದೆ ಮಕ್ಕಳೆಲ್ಲರೂ ಸಂತೋಷದಿಂದ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ನಡೆಸಿದ್ದು ಒಂದು ಉತ್ತಮ ಸಾಧನೆ ಎಂದು ತಿಳಿಸಲು ಹರ್ಷಿಸುವವನಾಗಿದ್ದೇನೆ. ಕಳೆದ 2 ತಿಂಗಳಿಂದ ಆಫ್ಲೈನ್ ಕ್ಲಾಸಸ್ ಅಂದರೆ ನಮ್ಮ ಸಭೆಯಲ್ಲಿ ಕ್ಲಾಸಸ್ ಆರಂಭವಾದ ನಂತರ ನಾವು ಜೂನಿಯರ್, ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ಕ್ಲಾಸಸ್ ಮಾತ್ರ ನಡೆಸುತ್ತಾ ಇದ್ದೇವೆ. ಇನ್ನು ಮುಂದೆ ಎಲ್ಲಾ ತರಗತಿಗಳು ಆರಂಭವಾಗಿರುವುದರಿಂದ ಮುಂದಿನ ವಾರದಿಂದ ಬಿಗಿನರ್ ಮತ್ತು ಪ್ರೈಮರಿ ಕ್ಲಾಸಸ್ನವರಿಗೂ ಸಂಡೇ ಸ್ಕೂಲ್ ಆರಂಭಿಸಲಿದ್ದೇವೆ. ಹೊಸ ಬ್ಯಾಚ್ ಶುರುವಾಗಲಿದೆ. ಚಿಕ್ಕ ಮಕ್ಕಳು ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಪೋಷಕರು ಇದನ್ನು ಗಮನಿಸಿ ಮಕ್ಕಳನ್ನು ಮುಂದಿನ ವಾರದಿಂದ ಬಿಗಿನರ್ ಮತ್ತು ಪ್ರೈಮರಿ ಮಕ್ಕಳನ್ನು ಸಹ ಸಂಡೇ ಕ್ಲಾಸಸ್ಗೆ ಕಳಿಸಬೇಕೆಂದು ನಾನು ಕೇಳಿಕೊಳ್ಳುವವನಾಗಿದ್ದೇನೆ. ಇದು ನಮ್ಮ ಸಬ್ಬತ್ ಶಾಲೆಯ ಕಳೆದ ವರ್ಷದ ಮುಖ್ಯ ವಿಷಯಗಳ ಒಂದು ಕಿರುವರದಿಯಾಗಿದೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮದ ಪ್ರಕಾರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಲಾಗುವುದು. ಮೊದಲಿಗೆ ಎಲ್ಲಾ ಕ್ಲಾಸ್ನ ಮಕ್ಕಳಿಗೆ ಬಹುಮಾನವನ್ನು ಕೊಡಲಾಗುವುದು. ಪ್ರತಿ ಕ್ಲಾಸ್ನ ಟೀಚರ್ಸ್ ಅವರ ಮಕ್ಕಳೊಂದಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಮ್ಮನವರು ಮುಂದೆ ಬಂದು ಬಹುಮಾನವನ್ನು ಪ್ರೆಸೆಂಟ್ ಮಾಡಬೇಕೆಂದು ನಾನು ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ. ಮೊದಲಿಗೆ ಬಿಗಿನರ್ಸ್ ಟೀಚರ್ಸ್. ಪ್ರೈಮರಿ ಟೀಚರ್ಸ್ ರೆಡಿ ಆಗಿರೋದಕ್ಕೆ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಇನ್ನೊಂದು ಬಿಗಿನರ್ಸ್ ಪ್ರೈಮರಿ ಟೀಚರ್ಸ್. ಬೇಗ ಬರಬೇಕು.
ನೆಕ್ಸ್ಟ್ ಜೂನಿಯರ್ ಟೀಚರ್ಸ್ ರೆಡಿ ಆಗಿರಬೇಕೆಂದು ಕೇಳಿಕೊಳ್ತೇನೆ. ಪ್ರೈಮರಿ ನೆಕ್ಸ್ಟ್ ಜೂನಿಯರ್ ಬ್ಯಾಚ್, ಜೂನಿಯರ್ ಇಂಟರ್ಮೀಡಿಯೇಟ್, seniors. Seniors. ಜೂನಿಯರ್, ಇಂಟರ್ಮೀಡಿಯೇಟ್ ಮತ್ತು ಸೀನಿಯರ್ ವಿಭಾಗಗಳಿಗೆ ಮಾತ್ರ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಲಾಯಿತು. ಜೂನಿಯರ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಶಾರೋನ್ ಸಂಪ್ರೀತಿ ಗೋನ, ಶಾರೋನ್. ಸೆಕೆಂಡ್ ಪ್ರೈಸ್ ಶಾನಾ. ಥರ್ಡ್ ಪ್ರೈಸ್ ಇಬ್ಬರು ಪಡೆದುಕೊಂಡಿದ್ದಾರೆ, ಅರ್ಹಾನ್ ಲಿಯಾನ್ ಗೋನಾ ಮತ್ತು ಅಭಿಷೇಕ್ ಯು. ಇಂಟರ್ಮೀಡಿಯೇಟ್ ನಲ್ಲಿ ಫಸ್ಟ್ ಪ್ರೈಸ್ ಸ್ವೆಟ್ಲಾನಾ ಮೋಸಸ್. ಸೆಕೆಂಡ್ ಪ್ರೈಸ್ ಜೋಯಲ್. ಥರ್ಡ್ ಪ್ರೈಸ್ ಪ್ರಕೃತಿ ಎಮ್ನೇಸರ್. ಸೀನಿಯರ್ಸ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಇಬ್ಬರು ಪಡೆದುಕೊಂಡಿದ್ದಾರೆ, ಸುನಯನಾ ಸಾಗರ್ ಮತ್ತು ಫ್ರೀಡಾ ಸುಯಿತಾ. Second prize Ernest Abel Sons. Third prize Nitya. ಬಂದಿಲ್ದಿದ್ರೆ ಯಾರು ಟೀಚರ್ಸ್ ಪಡ್ಕೊಳ್ಬೋದಾ? ಇನ್ನು ನಮ್ಮ ಸಂಡೇ ಕ್ಲಾಸಸ್ ಅನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಎಲ್ಲಾ ಟೀಚರ್ಸ್ ಗಳ ಸೇವೆಯನ್ನು ಗೌರವಿಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದು ಅವಶ್ಯವಾಗಿದೆ. ಹೆಸರು ಕರೆದಾಗ ಟೀಚರ್ಸ್ ಮುಂದೆ ಬಂದು ಸ್ವೀಕರಿಸಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮಿಸ್ ಶ್ವೇತಾ ರೇಷ್ಮಾ, ಶ್ರೀಮತಿ ಶೈನಿ ದೀಪಕ್, ಶ್ರೀಮತಿ ಕೃಪಾ ನಿತಿನ್, ಶ್ರೀಮತಿ ಅನಿತಾ ಮನಸೆ, ಶ್ರೀಮತಿ ಸಾರಾ ಶಮೀರ್, ಶ್ರೀಮತಿ ರಶ್ಮಿ ಕ್ರಿಸ್ಟಫರ್, ಮಿಸ್ ವಿನೋದಾ ಪಾಲ್ರಾಜ್, ಶ್ರೀಮತಿ ಮಿಟಿಲ್ಡಾ ಪ್ರಕಾಶ್, ಶ್ರೀಮತಿ ರಾಜಿ ಪ್ರಭಾಕರ್, ಶ್ರೀಮತಿ ಜಯಕುಮಾರಿ.
ವಂದನೆಗಳು. ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ ಮುನ್ನಡೆಸುತ್ತಿರುವ ನಮ್ಮ ಸಭಾಪಾಲಕರಾದ ಘನ ಶೈಲಶ್ರೀ ಅಮ್ಮನವರಿಗೆ ವಂದಿಸಿ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಹಿಂದಿನ ಸಭಾಪಾಲಕರಾದ ಘನ ನೋಹಾ ವಸಂತಕುಮಾರ ಅಯ್ಯನವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವ ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರಿಗೆ ವಂದಿಸಿ ಕೃತಜ್ಞತೆಯನ್ನು ನೀಡುವವನಾಗಿದ್ದೇನೆ. ಮಕ್ಕಳ ಸೇವೆಯಲ್ಲಿ ನಿರತರಾಗಿರುವಂತಹ ಎಲ್ಲಾ ಟೀಚರ್ಸ್ಗಳಿಗೆ ವಂದಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮುಖ್ಯವಾಗಿ ಮಕ್ಕಳ ಆತ್ಮಿಕ ಬೆಳವಣಿಗೆಯಲ್ಲಿ ಕಾಳಜಿ ಹೊಂದಿ ಇದಕ್ಕೆ ಪೂರಕವಾದಂತಹ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಪೋಷಕರೆಲ್ಲರಿಗೂ ಅನಂತ ವಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿನ ಮಕ್ಕಳ ವಿಶೇಷ ಗೀತೆಯನ್ನು ಇಂಪಾಗಿ ಪ್ರಸ್ತುತಪಡಿಸಲು ಹಿನ್ನೆಲೆ ಸಂಗೀತವನ್ನು ಪ್ರಸ್ತುತಪಡಿಸಿದ ಅಭಿಷೇಕ್ ಪಾಲ್ ಅವರಿಗೂ ವಂದಿಸುವವನಾಗಿದ್ದೇನೆ. ಹಾಗೂ ಅತಿ ಮುಖ್ಯವಾಗಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡುವಂತೆ ಮತ್ತು ಇದರಲ್ಲಿ ಸಫಲಗೊಳ್ಳುವಂತೆ ನಡೆಸುತ್ತಿರುವ ತಂದೆ ದೇವರನ್ನು ವಂದಿಸಿ ಆತನ ನಾಮವನ್ನು ಮಹಿಮೆಪಡಿಸುವವನಾಗಿದ್ದೇನೆ. ಮಕ್ಕಳೇ, ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆರಾಧನೆಯ ನಂತರ ಮಕ್ಕಳು ಮತ್ತು ಟೀಚರ್ಸ್ ಸಂಡೇ ಸ್ಕೂಲ್ ಹಾಲ್ನಲ್ಲಿ ಸೇರಿ ಬರಬೇಕೆಂದು ನಾನು ಕೇಳಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ವಂದನೆಗಳು. ಯಾರ್ಯಾರ ಮಕ್ಕಳು ಪ್ರೈಸ್ ತಗೊಂಡ್ರಲ್ಲ ಎದ್ ನಿಂತ್ಕೊಳ್ಳಿ ನೋಡೋಣ. ಸಭೆಯವ್ರ ಕಡೆ ತಿರುಗಿ ಜೋರಾಗಿ ಸಭೆಯವರು ಒಂದು ಚಪ್ಪಾಳೆ ಹೊಡಿಬೇಕು. ಬೇಗ ಎಲ್ಲರೂ ಎದ್ ನಿಂತ್ಕೊಳ್ಳಿ. ಗುಡ್. ಗಾಡ್ ಬ್ಲೆಸ್ ಯು. ಮಕ್ಕಳನ್ನ ದೇವರು ಆಶೀರ್ವದಿಸಲಿ. ಕೂತ್ಕೊಳ್ಳಿ. ಅದೇ ರೀತಿಯಲ್ಲಿ ಸಂಡೇ ಸ್ಕೂಲ್ ಸಬ್ಬತ್ ಶಾಲೆಯ ಕನ್ವೀನರ್ ಆಗಿ ಶ್ರೀಯುತ ಸ್ಯಾಮ್ಯಲ್ ಪ್ರಶಾಂತ್ ಅವರು ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ನಿರೂಪಿಸಿ ಎಲ್ಲರ ಮಧ್ಯದಲ್ಲಿ ಕಷ್ಟಪಟ್ಟು ದೇವರ ಸೇವೆಯನ್ನ ಮಾಡಿದ್ದಾರೆ. ಅವರು ಕೂಡ ಮುಂದೆ ಬಂದು ಈ ಒಂದು ಕಿರು ಕಾಣಿಕೆಯನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸುವಂತೆ ಜ್ಞಾನ ಕೀರ್ತನೆಯಲ್ಲಿ 203ನೆಯ ಜ್ಞಾನ ಕೀರ್ತನೆಯನ್ನು ಹಾಡೋಣ.
ತಮ್ಮ ಜನ್ಮದಿನವನ್ನ ಕಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ಜೋಸೆಫ್ ಶ್ಯಾಮ್, ಕುಮಾರ್ ಚೇತನ್, ಸಮಂತ ಸ್ವೀಟಿ, ಶ್ರೀಮತಿ ಸುಲೋಚನಾ, ಪ್ರಕೃತಿ ಎಬ್ನೇಜರ್, ಆರೋನ್ ಪ್ರಕಾಶ್, ಸೋಹನ್ ಜಯಪ್ರಭು, ಶ್ರೀಮತಿ ಪಿರೀನ್ ಮಿತ್ರಾ, ಶ್ರೀ ವಿಲ್ಸನ್ ಯೇಸುದಾಸ್, ಕುಮಾರಿ ಜೆಸ್ಲಿನ್ ದೀನಾ, ವಿವಾಹ ವಾರ್ಷಿಕೋತ್ಸವಕ್ಕೋಸ್ಕರ ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ಶ್ರೀಮತಿ ಲಿಲ್ಲಿ ಪ್ರೇಮ ಮತ್ತು ಶ್ರೀಯುತ ಜೈಕರ್ ರಾಜು ಅವರು.
ಶ್ರೀಮತಿ ವಿಕ್ಟೋರಿಯಾ ಪ್ರಮೀಳಾ ಕುಮಾರಿ ಮತ್ತು ಶ್ರೀ ಡಿ ನವರತ್ನ ಕುಮಾರ್ ಅವರು ದೇವರು ಮಾಡಿದಂಥ ಉಪಕಾರಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ಶ್ರೀಯುತ ರೋಸ್ಲಿನ್ ಪಿ ಹಾಗೂ ಕುಟುಂಬ, ಮಹೇಶ್ ಬಾಬು ಹಾಗೂ ಕುಟುಂಬದವರು, ಸುದೀಪ್, ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾದ ನಮ್ಮ ತಂದೆಯಾದ ದೇವರೇ, ತಂದಂತ ಈ ಕಾಣಿಕೆಗೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ನಿನ್ನ ಆಲಯದ ಸೇವೆಗೋಸ್ಕರ ಕಾಣಿಕೆಯನ್ನ ಸಮರ್ಪಿಸಿದಂತಹ ಒಂದೊಂದು ಕೈಗಳನ್ನ ದೇವರೇ ನೀನು ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸು. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ನಮ್ಮ ವೈಯಕ್ತಿಕವಾದಂತಹ ಜೀವನವನ್ನ ಆಶೀರ್ವದಿಸು ಸ್ವಾಮಿ. ನಮಗೆ ಆರೋಗ್ಯ ಭಾಗ್ಯವನ್ನು, ಬಲತ್ರಾಣವನ್ನು, ಮನಸ್ಸಿಗೆ ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸು. ಉದ್ಯೋಗದ ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡಿಸು. ನಿನ್ನ ಮಾರ್ಗದರ್ಶನ ಜ್ಞಾನದಿಂದ ತುಂಬಿಸು. ನಮ್ಮೆಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ. ಈ ದಿನದಲ್ಲಿ ಮಕ್ಕಳ ದಿನಾಚರಣೆಯನ್ನ ನಾವು ಆಚರಿಸುತ್ತಾ ಸಭೆಯಾಗಿ ಸ್ವಾಮಿ ಮಕ್ಕಳಿಂದ ಸ್ತೋತ್ರವನ್ನ ಸಮರ್ಪಿಸುವಂತೆ ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರೇ ನಿನಗೆ ಅನಂತ ಸ್ತೋತ್ರವಾಗಲಿ. ಒಬ್ಬೊಬ್ಬ ಮಕ್ಕಳನ್ನು ನೀನು ವಿಶೇಷವಾಗಿ ಆಶೀರ್ವದಿಸು ದೇವರೇ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಮ್ಮ ಸಭೆ ಎಲ್ಲ ಮಕ್ಕಳನ್ನ ನೀನು ಉಪಯೋಗಿಸಿಕೋ. ಒಳ್ಳೆಯ ಕಾರ್ಯಗಳನ್ನ ಮಾಡುವಂತೆ, ಒಳ್ಳೆಯ ಮಾತುಗಳನ್ನ ಆಡುವಂತೆ, ಮುಂದಿನ ದಿನದಲ್ಲಿ ಒಳ್ಳೆಯ ಪ್ರಜೆಯಾಗಿ ಸಭೆಗೂ ಸಮಾಜಕ್ಕೂ ಸಾಕ್ಷಿ ಹೇಳುವಂತಹ ಮಾದರಿಯ ಜನರಾಗಿ ಬಾಳುವಂತೆ, ಉತ್ತಮ ಪ್ರಜೆಯಾಗುವಂತೆ ಸ್ವಾಮಿ ನೀನು ಒಬ್ಬೊಬ್ಬ ಮಕ್ಕಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆ ಎಲ್ಲ ಕುಟುಂಬಗಳನ್ನ ದೇವರೇ ನೀನು ಆಶೀರ್ವದಿಸು. ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಸಂತೋಷವನ್ನ ಎಲ್ಲ ಕುಟುಂಬಗಳಿಗೆ ನೀನು ದಯಪಾಲಿಸಿಕೊಟ್ಟು ನಡೆಸು. ಅನಾರೋಗ್ಯದಲ್ಲಿರುವವರಿಗೋಸ್ಕರ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸುಸನ್ನ ಅವರನ್ನ ಆಶೀರ್ವದಿಸು. ಅವರ ದೇಹವನ್ನ ಮುಟ್ಟಿ ಅವರಿಗೆ ಬೇಕಾದಂತ ಆರೋಗ್ಯವನ್ನ ಕೊಟ್ಟು ನಡೆಸು. ಅಯ್ಯನವರಾದಂತ ಎಂ ಜಾರ್ಜ್ ಅವರನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಅವರ ಕುಟುಂಬದವರನ್ನ ಆಶೀರ್ವದಿಸು ಸ್ವಾಮಿ. ಅಯ್ಯನವರನ್ನ ಆಶೀರ್ವದಿಸಿ ತಂದೆಯಾದ ದೇವರೇ ಅವರಿಗೆ ಉತ್ತಮವಾದಂತಹ ಆರೋಗ್ಯವನ್ನ ಕೊಟ್ಟು ನಡೆಸು. ಕ್ಷೇಮದಿಂದ ಅವರು ತಮ್ಮ ಮನೆಗೆ ಹಿಂದಿರುಗುವಂತ ಆರೋಗ್ಯವನ್ನು, ಕೃಪೆಯನ್ನು ಸ್ವಾಮಿ ನೀನು ದಯಪಾಲಿಸಿಕೊಟ್ಟು ನಡೆಸು. ಕೊಟ್ಟಂತ ಕಾಣಿಕೆಯನ್ನು ಆಶೀರ್ವದಿಸು ದೇವರೇ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವು ಈ ಕಾಣಿಕೆಯನ್ನು ಉಪಯೋಗ ಮಾಡುವಂತೆ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸು. ವಿಶೇಷವಾಗಿ ಸಬ್ಬತ್ ಶಾಲೆಯಲ್ಲಿ ಸೇವೆ ಮಾಡುವಂತಹ ಪ್ರತಿಯೊಬ್ಬೊಬ್ಬ ಟೀಚರ್ಸ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುವಂತಹ ಎಲ್ಲರನ್ನೂ ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಒಬ್ಬೊಬ್ಬರನ್ನ ನೀನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಸ್ವಾಮಿ ನಮ್ಮೆಲ್ಲರನ್ನ ನೀನು ಉಪಯೋಗ ಮಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮೆಲ್ಲರನ್ನೂ ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿದಂತವರು ಹಾಗೂ ಜನ್ಮದಿನವನ್ನ ಕಂಡಂತವರು ವಿಶೇಷ ಪ್ರಾರ್ಥನೆಗೋಸ್ಕರ ಮುಂದೆ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾದ ನಮ್ಮ ತಂದೆಯಾದ ದೇವರೇ, ಈ ವಿಶೇಷವಾದಂತಹ ಸಮಯಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ನಮ್ಮೆಲ್ಲರ ಜೀವನದಲ್ಲಿ ದಿನಗಳನ್ನು, ವರ್ಷಗಳನ್ನು, ಸಮಯವನ್ನು ಕೊಡುವಂತಹ ಸ್ವಾಮಿ ನೀನು ಕೊಟ್ಟಂತಹ ವರ್ಷಗಳಲ್ಲಿ ನಮಗೆ ಬೇಕಾದಂತಹ ಆರೋಗ್ಯ ಬಲತ್ರಾಣವನ್ನ ಕೊಡುವಂತಹ ದೇವರು ನೀನು. ತಂದೆಯಾದ ದೇವರೇ, ನಾವು ಎಲ್ಲಾ ಆಶೀರ್ವಾದಗಳನ್ನು ನಿನ್ನಿಂದಲೇ ಪಡೆಯುತ್ತೇವೆ. ಈ ಸಮಯದಲ್ಲಿ ವಿಶೇಷವಾಗಿ ತಮ್ಮ ಜನ್ಮ ದಿನವನ್ನ ಕಂಡು ನಿನ್ನ ಪಾದ ಸನ್ನಿಧಾನದಲ್ಲಿ ನಿನಗೆ ಸ್ತೋತ್ರವನ್ನ ಸಮರ್ಪಿಸುತ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು. ಅವರೆಲ್ಲರಿಗೆ ದೀರ್ಘಾಯುಷ್ಯವನ್ನ ಕೊಡು ಸ್ವಾಮಿ, ಆರೋಗ್ಯವನ್ನ ಕೊಟ್ಟು ನಡೆಸು. ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಸಫಲ ಮಾಡು. ಅವರ ಜೀವಿತದಲ್ಲಿ ಅವರ ಅಭಿವೃದ್ಧಿಯನ್ನ ಕಂಡುಕೊಳ್ಳುವಂತಹ ಕೃಪೆಯನ್ನ ಕೊಟ್ಟು ನಡೆಸು. ವಿದ್ಯಾಭ್ಯಾಸದಲ್ಲಿ ದೇವರೇ ನಿನ್ನ ಜ್ಞಾನದಿಂದ ಪ್ರೀತಿಯ ಮಕ್ಕಳನ್ನ ತುಂಬಿಸು. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂತ ಎಲ್ಲ ಕುಟುಂಬಗಳನ್ನ ನೀನು ಆಶೀರ್ವದಿಸಿ ಪ್ರೀತಿಯ ಅನ್ಯೋನ್ಯತೆಯಿಂದ ತುಂಬಿಸಿ ನಡೆಸು. ಎಲ್ಲರನ್ನೂ ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೀಗ ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. ಪ್ರತಿ ಪ್ರಾರ್ಥನೆಯ ನಂತರ ಸಭೆಯ ಪ್ರತ್ಯುತ್ತರ. ಕರ್ತನೇ ಕರುಣಿಸು. ವಿಶ್ವ ಶಾಂತಿಗಾಗಿ ಪರಸ್ಪರ ಗೌರವ ಸಹಿಷ್ಣುತೆಯೊಂದಿಗೆ ದೇಶಗಳು ಮತ್ತು ಜನತೆ ಬೆಳೆಯುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೇ ಕರುಣಿಸು. ಸತ್ಯ ಮತ್ತು ಪ್ರೀತಿಯಿಂದ ಆವರಿಸಲ್ಪಟ್ಟ ವಿಶ್ವ ಜಾಗೃತಿಕ ಸಭೆಯು ಕರ್ತನ ಬರೋಣದಲ್ಲಿ ದೋಷವಿಲ್ಲದೆ ಕಾಣಿಸಿಕೊಳ್ಳುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೇ ಕರುಣಿಸು. ಕಾಳಜಿ ವಹಿಸುವ, ಅನುಕಂಪ ಭರಿತವಾದ ಮಕ್ಕಳನ್ನು ಪ್ರೀತಿಸುವ, ಸ್ನೇಹ ಭಾವದ ಆ ಮೂಲಕ ಸಭೆ ಸಮಾಜಕ್ಕೆ ಭವಿಷ್ಯದ ಜನಾಂಗವನ್ನು, ನಾಯಕರನ್ನು ಒದಗಿಸುವಂತೆ ದಕ್ಷಿಣ ಭಾರತ ಸಭೆಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೆ ಕರುಣಿಸು. ಸಮಾಲೋಚನೆ ಮತ್ತು ಸಮಾಧಾನಪಡಿಸುವ ದೇವರ ಸಾನ್ನಿಧ್ಯಾನುಭವವನ್ನು ಬಯಸುವ, ಭವಿಷ್ಯ ಮಂಕಾಗಿರುವ, ಕರಾಳ ಸಮಯದಲ್ಲಿ ತೊಂದರೆಯಲ್ಲಿರುವ ಎಲ್ಲರಿಗಾಗಿ ಪ್ರಾರ್ಥಿಸುವ. ವಿಶೇಷವಾಗಿ ಕೋವಿಡ್ ಬಾಧಿತ ಮಕ್ಕಳಿಗಾಗಿ, ಕೋವಿಡ್ ನಂತರದ ಎಲ್ಲ ಶುಶ್ರೂಷೆಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೆ ಕರುಣಿಸು. ಬಾಲ್ಯದ ಸಹಜ ಸಂತಸಗಳಿಂದ ವಂಚಿತರಾದ, ಶಿಕ್ಷಣದಿಂದ ವಂಚಿತರಾಗಿ ಬಾಲಕಾರ್ಮಿಕರಾಗಿ ದುಡಿಯಬೇಕಾಗಿ ಬಂದ ಸ್ಥಿತಿಯಲ್ಲಿರುವ ಅದೃಷ್ಟಹೀನ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೆ ಕರುಣಿಸು. ಯುದ್ಧ ಪೀಡಿತ ಪ್ರದೇಶಗಳಲ್ಲಿರುವ ಮಕ್ಕಳಿಗಾಗಿ, ಭಯ ಅಭದ್ರತೆಯ ಸ್ಥಿತಿಗತಿಗಳಲ್ಲಿರುವ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೆ ದಕ್ಷಿಣ ಭಾರತ ಸಭೆಯ ಎಲ್ಲಾ ಸಂಸ್ಥೆಗಳಿಗಾಗಿ, ವಿಕಲಚೇತನರು, ಅನಾಥರು, ತೊಂದರೆಗೊಳಗಾದ ಕುಟುಂಬದಲ್ಲಿರುವವರು, ಈ ಮಕ್ಕಳ ಕುರಿತು ಕಾಳಜಿ ವಹಿಸುವ ದಕ್ಷಿಣ ಭಾರತ ಸಭೆಯ ಎಲ್ಲಾ ಸಂಸ್ಥೆಗಳಿಗಾಗಿ ಮತ್ತು ಎಲ್ಲಾ ಡಯಸಿಸ್ಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ಕರ್ತನೆ ಕರುಣಿಸು. ನಮ್ಮ ಮಾಡರೇಟರ್, ಎಲ್ಲಾ ಬಿಷಪರುಗಳು, ಸಿನೋಡ್ ಮತ್ತು ಡಯಸಿಸ್ಗಳ ಆಡಳಿತ ವರ್ಗ ಮತ್ತು ಡಯಸಿಸ್ನ ಕ್ರೈಸ್ತ ಶಿಕ್ಷಣ ಸಮಿತಿ
ಪ್ರೆಸ್ಬಿಟರ್ಗಳು, ಸುವಾರ್ತಿಕರು, ಭಾನುವಾರ ಶಾಲಾ ಶಿಕ್ಷಕ ಶಿಕ್ಷಕಿಯರು ಇವರೆಲ್ಲರಿಗಾಗಿ ದೇವರಲ್ಲಿ ಪ್ರಾರ್ಥಿಸುವ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಪ್ರತಿಷ್ಠೆಯ ಪ್ರಾರ್ಥನೆಯನ್ನ ಮಾಡೋಣ. ಪುಟ 5ರಲ್ಲಿರುವ ಪ್ರತಿಷ್ಠೆಯ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪಿಯೂ ಮತ್ತು ಕಾಯುವಾತನೂ ಆಗಿರುವ ದೇವರೇ, ಸುವಾರ್ತೆಯ ಒಳ್ಳೆಯತನದಿಂದ ಕೂಡಿದ ಕ್ರೈಸ್ತ ಕುಟುಂಬಗಳಲ್ಲಿಯೂ ಸಭೆಗಳಲ್ಲಿಯೂ ಬೆಳೆಯುವ ಅವಕಾಶ ನೀಡಿದಕ್ಕಾಗಿ ನಿನಗೆ ಕೃತಜ್ಞತೆಗಳು. ಕ್ರೂಜೆಯ ಮೇಲೆ ನೀನು ನಮಗೋಸ್ಕರ ಸಾಧಿಸಿದ್ದನ್ನು ಅರಿತುಕೊಂಡು ಆ ಮೂಲಕ ನೀನು ಯಾರು ಎಂಬುದನ್ನು ತಿಳಿದುಕೊಂಡು ಬೆಳೆಯಲು ನಮಗೆ ಸಹಾಯ ಮಾಡು. ಓ ಕರ್ತ, ನಮ್ಮ ಪಾಪಮಯ ಜೀವಿತವನ್ನು ಬಿಟ್ಟು ಬಿಡುವಂತೆ, ನಮ್ಮ ರಕ್ಷಣೆಗಾಗಿ ನಿನ್ನಲ್ಲಿ ಮಾತ್ರ ಭರವಸವಿಡುವಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸು. ಸರ್ವ ಸೃಷ್ಟಿಯನ್ನು ಒಳಗೊಂಡ ಸುವಾರ್ಥ ಸಮುದಾಯದ ಭಾಗವಾಗುವಂತೆ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತೇವೆ. ಕರ್ತನೇ, ಮುರಿದ ಸ್ಥಿತಿಯಲ್ಲಿರುವ ಸಹೋದರ ಸಹೋದರಿಯರನ್ನು ಬಲಪಡಿಸುವಲ್ಲಿ ನಿನ್ನ ಮಾರ್ಗದರ್ಶನವನ್ನು ಬಯಸುತ್ತೇವೆ. ಪ್ರೀತಿಯ ದೇವರೇ, ನಾವು ನಮ್ಮನ್ನು ನಿನ್ನ ಕೈಗಳಿಗೆ ಸಮರ್ಪಿಸುತ್ತೇವೆ. ನಾವು ನಮ್ಮ ಸಭೆಗೆ, ಹಿರಿಯರಿಗೆ, ಹೆತ್ತವರಿಗೆ ಮತ್ತು ನಿನಗೆ ವಿಧೇಯರಾಗಿರುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಸಕಲ ರೀತಿಯಲ್ಲಿಯೂ ಎಲ್ಲಾ ಕಾಲಗಳಲ್ಲಿಯೂ ನಿನ್ನನ್ನು ಮೆಚ್ಚಿಸುವ ಜೀವಿತವನ್ನು ನಡೆಸಲು ನಿನ್ನ ಸಹಾಯವನ್ನು ದಯಪಾಲಿಸು. ಆಮೆನ್. ಕೊನೆಯದಾಗಿ ನಾವು ಸಂಗೀತದಲ್ಲಿ 329ನೆಯ ಸಂಗೀತವನ್ನು ಹಾಡೋಣ. ದೇವರ ಪ್ರೀತಿಯು ನಮ್ಮನ್ನು ಆವರಿಸಲಿ. ಪಾವನಾತ್ಮನು ನಮ್ಮನ್ನು ಮಾರ್ಗದರ್ಶಿಸಲಿ.